ಸ್ನೇಹಿತರೆ, ವೆಲ್ಕಮ್ ಟು ದ 4th ಲೆಕ್ಚರ್ ಆಫ್ ನಮ್ಮ ಕರೆಂಟ್ ಅಫೇರ್ಸ್ ಕ್ಲಾಸ್. ಈ ಒಂದು ಲೆಕ್ಚರ್ನಲ್ಲಿ ನಾವು ಏನು ನೋಡ್ತಿರ್ತೀವಿ, PIB ಮೇಲೆ ನೋಡ್ತಿರ್ತೀವಿ. PIB ಅಂದ್ರೇನು? ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ. ನಮ್ಮ ಗೌರ್ಮೆಂಟಲ್ಲಿ ಏನೇ ನಡೆದ್ರೂ ಈ ಒಂದು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದಲ್ಲಿ ನಮಗೆ ರಿಪೋರ್ಟ್ ಸಿಗುತ್ತೆ. ಸೊ ಕ್ವಶನ್ಸ್ ಡೈರೆಕ್ಟಾಗಿ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋಯಿಂದನೇ ಬಂದಿರುತ್ತೆ. ಮತ್ತು ಇನ್ನು ಯಾರ್ಯಾರು 3 ವೀಡಿಯೋಗಳನ್ನ ನೋಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ನಲ್ಲಿ ಪ್ಲೇಲಿಸ್ಟಲ್ಲಿ ನಾವು ಹಾಕಿದ್ದೀವಿ ಕರೆಂಟ್ ಅಫೇರ್ಸ್ ವೀಡಿಯೋ ಅಂತ. ದಯವಿಟ್ಟು ಹೋಗಿ ಆ ಒಂದು ವೀಡಿಯೋಸ್ನ ನೋಡಿ. ಸೊ ಎಲ್ಲ ಒಂದು ಟಾಪಿಕ್ ಮೇಲೂ ನಿಮಗೆ ಒಂದೊಂದು ಕ್ವಶನ್ಸ್ ಇರುತ್ತೆ. ಸೊ ಅದೇ ಥರನೇ PIB ಮೇಲೂ ನಿಮಗೆ ಕ್ವಶನ್ಸ್ ಇರುತ್ತೆ. ಈ PIBನ ನೀವು ಯಾವುದೇ ಥರ ಡೀಪಾಗಲಿ ಓದೋದಾಗಲಿ ಏನೂ ಬೇಡ. ಜಸ್ಟ್ ನೀವೇನು ಮೇಲ್ ಓದಬೇಕು. ಅಂದರೆ ಒಂದು ಟಾಪಿಕ್ ನೋಡೋದಾದರೆ ಬೇಸಿಕ್ಕು ಅದ್ರ ಬಗ್ಗೆ ಬೇಸಿಕ್ಸ್ ನಮಗೆ ಗೊತ್ತಿರಬೇಕು. ಯಾಕಂದರೆ ಎಕ್ಸಾಮಲ್ಲಿ ನಮಗೆ ಕ್ವಶನ್ಸ್ ಕೊಡೋದು ಬೇಸಿಕ್ ಕ್ವಶನ್ಸೇ ಕೊಡೋದು, ಯಾವುದೇ ಥರ ಡೀಪಾಗಿ ಯಾವ ಕ್ವಶನ್ಸು ಕೊಡಲ್ಲ PIB ಇಂದ. ಸೊ ಈ ಒಂದು ಮುಖಾಂತರ ನಾವು ಈ ಒಂದು ಲೆಕ್ಚರ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ನೇದಾಗಿ ಇಂಡಿಯಾಸ್ ಫಸ್ಟ್ ಎವರ್ ಪೋಲಾರ್ ರಿಸರ್ಚ್ ವೆಹಿಕಲ್. ನೋಡಿ, ಇದು ಪೋಲಾರ್ ರಿಸರ್ಚ್ ವೆಹಿಕಲ್ಲು. ಈ ವೆಹಿಕಲ್ಲು ಯಾರೊಂದಿಗೆ, ಯಾವ ಕಂಟ್ರಿಯೊಂದಿಗೆ ಡೆವಲಪ್ ಮಾಡಿದ್ದೀವಿ ಅಂತಂದರೆ ಕೊಲಾಬ್ರೇಷನ್ ಮಾಡಿಕೊಂಡು ನಾರ್ವೆ. ಈ ಥರ ಕ್ವಶನ್ನೇ ಕೇಳ್ತಾರೆ. ಇಂಡಿಯಾ ಫಸ್ಟ್ ಪೋಲಾರ್ ರಿಸರ್ಚ್ ವೆಹಿಕಲ್ಲು ಯಾವೊಂದು ಕಂಟ್ರಿ ಜೊತೆ ಕೊಲಾಬ್ರೇಟ್ ಮಾಡಿ ಡೆವಲಪ್ ಮಾಡಿದ್ದೀವಿ, ಅದು ನಾರ್ವೆ ಬಗ್ಗೆ. ಓಕೆನಾ? ಅದಾದಮೇಲೆ ಇದು ಯಾವೊಂದು ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ? ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಅಂತ ಕರಿತೀವಿ. ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್. ಈ ಪೋಲಾರ್ ರಿಸರ್ಚ್ ವೆಹಿಕಲ್, ಈ ವೆಹಿಕಲ್ ಏನು ಮಾಡುತ್ತೆ ಅಂತಂದರೆ, ಈಗ ಪೋಲಾರ್ ರೀಜನ್ಸಲ್ಲಿ ಅಥವಾ ನ್ಯಾವಿಗೇಷನ್, ಐಸ್ ನ್ಯಾವಿಗೇಷನ್ ಆಗಿರ್ಬೋದು, ಮತ್ತು ಓಷನ್ನ ಸ್ಟಡಿ ಮಾಡುತ್ತೆ. ಎಲ್ಲೆಲ್ಲಿ ಇದು ಸುತ್ತಾಡುತ್ತೆ? ಸೌತ್ ಪೋಲ್ಸ್ ಮತ್ತು ನಾರ್ತ್ ಪೋಲ್ಸ್ ಆಫ್ ಅವರ್ ಅರ್ಥಲ್ಲಿ ಸುತ್ತಾಡುತ್ತೆ. ಹಾಗಾದರೆ ನಮ್ಮ ಮುಂಚೆ ಯಾವ್ದ್ಯಾವ್ದು ಇಂಡಿಯನ್ ಪೋಲಾರ್ ರಿಸರ್ಚ್ ಸ್ಟೇಷನ್ ಯಾವ್ದ್ಯಾವ್ದು ಇತ್ತಂದರೆ, ಹಿಮಾದ್ರಿಯಲ್ಲಿದೆ, ಆರ್ಟಿಕ್ ಓಷನಲ್ಲಿ ಇತ್ತು, ಮತ್ತು ಭಾರತಿ ಅಂಟಾರ್ಟಿಕಲ್ಲಿ, ಮತ್ತು ಮೈತ್ರಿನೂ ಕೂಡ ಅಂಟಾರ್ಟಿಕ್ ಓಷನಲ್ಲೇ ಇತ್ತು. ನಾವು ಈ ಒಂದು ಪೋಲಾರ್ ವೆಹಿಕಲ್ನ ಯಾಕೆ ಇದು ಮಾಡಿದ್ದೀವಿ ಅಂದರೆ, ಕ್ಲೈಮೇಟ್ ಚೇಂಜ್ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಓಷಾನು ಮತ್ತು ಮೆರೈನ್ ಅದೇನು ರಿಸರ್ಚ್ ಮಾಡ್ತೀವಲ್ವಾ, ಆ ಒಂದ್ರ ಬಗ್ಗೆ ನಮ್ಗೆ ಇನ್ಫಾರ್ಮೇಷನ್ ಇರೋಕ್ಕೆ. ಸೊ ಇದೊಂದು ಮುಖಾಂತರ ನಾವು ನಮ್ಮ ಇಂಡಿಯಾಸ್ ಫಸ್ಟ್ ಸೋಲಾರ್ ರಿಸರ್ಚ್ ವೆಹಿಕಲ್ನ ಲಾಂಚ್ ಮಾಡಿದ್ದೀವಿ. ನೆಕ್ಸ್ಟು ಇಂಡಿಯನ್ ಪೋರ್ಟ್ಸ್ ಆ್ಯಕ್ಟ್, ಬಂದರುಗಳ ಆ್ಯಕ್ಟ್ ಅಂತ ಕಾಯ್ದೆ ಅಂತ ಕರಿತೀವಿ. ಈ ಇಂಡಿಯನ್ ಪೋರ್ಟ್ಸ್ ಆ್ಯಕ್ಟು ನಮ್ಗೆ ಯಾಕೆ ಹೆಂಗೆ ಕ್ವಶನ್ ಕೇಳ್ತಾರೆ ಅಂತಂದರೆ, ಈ ಒಂದು ಕಾಯ್ದೆ ಯಾವುದನ್ನ ರಿಪ್ಲೇಸ್ ಮಾಡ್ತು? ಇದು ಒಂದು ಕೊಲೋನಿಯಲ್ ಎರಾ, ಅಂದರೆ ಬ್ರಿಟಿಷ್ ಎರಾದ ಒಂದು ಇಂಡಿಯನ್ ಪೋರ್ಟ್ಸ್ ಆ್ಯಕ್ಟ್ ಆಫ್ 1908ನ ರಿಪೀಲ್ ಮಾಡ್ತು, ಅಂದರೆ ಆ ಕಾಯ್ದೆನ ರಿಪ್ಲೇಸ್ ಮಾಡ್ತು. ಇಷ್ಟೇ ಕ್ವಶನ್ ಕೇಳೋದು. PIBಯಿಂದ ಎದ್ಬಿಟ್ರೆ ಇನ್ನೇನು ಕೇಳಲ್ಲ, ಸರಿನಾ? ಮತ್ತು ಈ ಒಂದು ಪೋರ್ಟ್ಸ್ಗಳಲ್ಲಿ ಎಷ್ಟು ಥರ ಪೋರ್ಟ್ಸ್ ಇದೆ, ಯಾವ್ಯಾವ ಪೋರ್ಟ್ಸ್ ಎಲ್ಲೆಲ್ಲಿ ಲೊಕೇಟ್ ಆಗಿದೆ, ಅದು ನಮಗೆ ಗೊತ್ತಿರಬೇಕು. ಟೋಟಲಾಗಿ 12 ಮೇಜರ್ ಪೋರ್ಟ್ಸ್ ಇದೆ, ಪ್ಲಸ್ ಒಂದು ಪ್ರೈವೇಟ್ ಪೋರ್ಟ್ ಇದೆ. ಯಾವುದು ಪ್ರೈವೇಟ್ ಪೋರ್ಟ್. ಎಲ್ಲಿರೋದು ಆ ಪ್ರೈವೇಟ್ ಪೋರ್ಟ್? ಎನ್ನೋರೆ ಪೋರ್ಟ್ ಅಂತ ಕರಿತೀವಿ, ಅಥವಾ ಕಾಮರಾಜ ಪೋರ್ಟ್. ಎಲ್ಲಿರೋದು? ನಮ್ಮ ತಮಿಳ್ನಾಡಲ್ಲಿ ಇರೋದು. ಅದು ಒಂದು ಫಸ್ಟ್ ಪ್ರೈವೇಟ್ ಪೋರ್ಟ್. ಓಕೆನಾ? 12 ಮೇಜರ್ ಪೋರ್ಟ್ಗಳಿವೆ, ಮತ್ತು 200 ನಾನ್ ಮೇಜರ್ ಪೋರ್ಟ್ಸ್ ಇವೆ. ಈ ಒಂದು ರಿಪೀಲ್ ಮಾಡಾದ್ಮೇಲೆ, ಈ ಒಂದು ಕಾಯ್ದೆನ ರಿಪೀಲ್ ಮಾಡಾದ್ಮೇಲೆ ಅವ್ರು ಏನು ಮಾಡಿದ್ರು, ಈ ಕಾಯ್ದೆಯಲ್ಲಿ ಮೆನ್ಷನ್ ಮಾಡಿದ್ರು ಅಂದರೆ, ಔಟ್ಡೇಟೆಡ್ ಲಾ ಆಗಿತ್ತಲ್ವಾ, ಆ ಲಾಗಳನ್ನೆಲ್ಲ ತೆಗೆದ್ರು. ಆಮೇಲೆ ಮಾಡರ್ನೈಸೇಷನ್ ಇನ್ ಪೋರ್ಟ್ ಡೆವಲಪ್ಮೆಂಟ್, ಅವ್ರಿಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನೆಲ್ಲ ಇನ್ಕ್ರೀಸ್ ಮಾಡ್ತಾರೆ. ಸೊ ಇಷ್ಟೇ ತಿಳ್ಕೊಳ್ಳಿ ಸಾಕು, ಅದು ಬಿಟ್ಟರೆ ಡೀಪಾಗಿ ಇನ್ನೇನು ಬೇಡ. ಬಯೋ E3 ಪಾಲಿಸಿ ಆ್ಯಂಡ್ ಬಯೋಟೆಕ್ನಾಲಜಿ ಇನ್ ಇಂಡಿಯಾ. ನೋಡಿ, ಬಯೋ E3 ಅಂದರೆ ಏನು ಗೊತ್ತಾ? ಬಯೋ E3 ಅಂದರೆ ಬಯೋಟೆಕ್ನಾಲಜಿ ಫಾರ್ ಎಕಾನಮಿ, ಫಾರ್ ಎನ್ವಾರನ್ಮೆಂಟ್, ಮತ್ತು ಫಾರ್ ಎಂಪ್ಲಾಯ್ಮೆಂಟ್. ಸೊ ಬಯೋಟೆಕ್ನಾಲಜಿ ಎಕಾನಮಿಲಿ ಇರಬೇಕು, ಎನ್ವಾರನ್ಮೆಂಟ್ಗೂ ಬೇಕು, ಮತ್ತು ನಮ್ಮ ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೂ ಬೇಕು. ಅದಕ್ಕೆ ಇದನ್ನು ಬಯೋ E3 ಪಾಲಿಸಿ ಅಂತ ಕರಿತೀವಿ. ಇದನ್ನು ನಮ್ಮ ಯೂನಿಯನ್ ಕ್ಯಾಬಿನೆಟ್ ಅಡಾಪ್ಟ್ ಮಾಡ್ಕೊಂಡಿದೆ, ಅಪ್ರೂವ್ ಮಾಡಿದೆ. ಯಾವೊಂದು ಅಡಿಯಲ್ಲಿ ಬಯೋ E3 ಪಾಲಿಸಿ ಬರುತ್ತೆ ಅಂದರೆ, ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಅಂಡರ್ ದ ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಓಕೆನಾ? ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಅಂಡರ್ ದ ಮಿನಿಸ್ಟ್ರಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇದು ಎಂತ್ರ ಮೇಲೆ ಫೋಕಸ್ ಮಾಡುತ್ತೆ? ಬಯೋಟೆಕ್ನಾಲಜಿ ಮ್ಯಾನುಫ್ಯಾಕ್ಚರಿಂಗ್ ಆಗಲಿ, ಮತ್ತು ಇನೋವೇಷನಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ಮತ್ತು ನಮ್ಮ ಎಕನಾಮಿಕ್ ಗ್ರೋತ್ ಮೇಲೆ ಇದು ಕಾನ್ಸಂಟ್ರೇಷನ್ ಮಾಡುತ್ತೆ. ನೋಡಿ, ಎಕನಾಮಿಕ್ ಗ್ರೋತು, ಎನ್ವಾರನ್ಮೆಂಟಲ್ ಸಸ್ಟೈನಬಿಲಿಟಿ, ಮತ್ತು ಎಂಪ್ಲಾಯ್ಮೆಂಟ್ ಜನರೇಷನ್. ಇದ್ರ ಮುಖಾಂತರ ನಾವು ಬಯೋ AI ಹಬ್ನ ಎಸ್ಟಾಬ್ಲಿಷ್ ಮಾಡ್ತೀವಿ. ಓಕೆನಾ? ಸೊ ಇದರಿಂದ ಕೀ ಫೀಚರ್ಸ್ ಏನಂದರೆ, ನಾವು ಬಯೋ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ನಾವು ಎಕಾನಮಿಗಿಂತ ಎನ್ವಾರನ್ಮೆಂಟ್ಲಿ ಫ್ರೆಂಡ್ಲಿ. ಓಕೆನಾ? ಎನ್ವಾರನ್ಮೆಂಟ್ಲಿ ಫ್ರೆಂಡ್ಲಿ ಇರ್ತೀವಿ, ಮತ್ತು ಎಂಪ್ಲಾಯ್ಮೆಂಟ್ನ ಜನ್ರೇಟ್ ಮಾಡ್ತೀವಿ. ಯಾಕಂದರೆ ಪ್ರಿಸಿಷನ್ ಥೆರಪಟಿಕ್ಸನ್ನು ಡಿಸ್ಕವರ್ ಮಾಡಬೇಕಾದ್ರೆ, ಅದು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಬಯೋ E3 ಪಾಲಿಸಿ ಅಂತ ನಾವು ಕರಿತೀವಿ. ಸೆಮಿಕಾನ್ ಇಂಡಿಯಾ 2025 ಯಾರು ಇದನ್ನು ಇನಾಗ್ರೇಷನ್ ಮಾಡೋದು? ನಮ್ಮ ನರೇಂದ್ರ ಮೋದಿ ಅವರು, ನಮ್ಮ ದೇಶದ ಪ್ರಧಾನಮಂತ್ರಿ, ಅವರ್ ಪ್ರೈಮ್ ಮಿನಿಸ್ಟರ್
ನರೇಂದ್ರ ಮೋದಿಯವರು. ಈ ಸೆಮಿಕಾನ್ ಇಂಡಿಯಾ 2025 ಇದು ಮೇನ್ಲಿ ಏನದ್ರ ಬಗ್ಗೆ ಮಾತಾಡುತ್ತೆ ಅಂದರೆ ಸೆಮಿಕಂಡಕ್ಟರ್ ಚಿಪ್ಸ್ ಬಗ್ಗೆ ಮಾತಾಡುತ್ತೆ. ಓಕೆನಾ, ಸೆಮಿಕಂಡಕ್ಟರ್ ಚಿಪ್ಸ್ ಅಂದರೆ ಮೊಬೈಲಲ್ಲಿ ಈ ಥರ ಎಲ್ಲ ನೋಡಿರ್ತೀವಲ್ವಾ, ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಓಪನ್ ಮಾಡಿದಾಗ ಈ ಥರ ಇರುತ್ತಲ್ವ, ಅದನ್ನು ಏನಂತೀವಿ ಸೆಮಿಕಂಡಕ್ಟರ್ ಚಿಪ್ಸ್ ಅಂತ ನಾವು ಕರಿತೀವಿ. ಈ ಒಂದು ಸೆಮಿಕಾನ್ ಇಂಡಿಯಾ ಅನ್ನೋದು ಯಾವೊಂದು ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, MeitY ಅಂತ ಕರಿತೀವಿ. ಈ ಒಂದು ಏನತ್ರ ಮೇಲೆ ಫೋಕಸ್ ಮಾಡುತ್ತೆ ಅಂತಂದರೆ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್, ಸೆಮಿಕಂಡಕ್ಟರ್ ಚಿಪ್ಪು, ಸಿಲಿಕಾನ್ ಚಿಪ್ಪು, ಆ ಚಿಪ್ನ ಮ್ಯಾನುಫ್ಯಾಕ್ಚರಿಂಗ್ ಮೇಲೆ ಮಾಡ್ತೀವಿ. ಫಸ್ಟು ಎಲ್ಲಿ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಅಂದರೆ ಗುಜರಾತಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಮತ್ತು ನಮ್ಮ ಇಂಪೋರ್ಟ್ನ ರೆಡ್ಯೂಸ್ ಮಾಡ್ಕೋಬೇಕು, ನಮ್ಮ ಇನೋವೇಷನ್ನ ನಾವು ಪ್ರಮೋಟ್ ಮಾಡಬೇಕು. ಇದ್ರ ಮೇಲೆ ಸೆಮಿಕಾನ್ ಇಂಡಿಯಾ ಅಥವಾ ಸೆಮಿಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಭಾರತ ಫೋಕಸ್ ಮಾಡ್ತಿದೆ. ಸೊ ಇದು ಬಿಟ್ಟರೆ ಇಲ್ಲಿ ಪ್ರಮುಖವಾದಂಥದ್ದು ಏನೂ ಇಲ್ಲ. ಸೊ ಇದಿಷ್ಟು ನಮಗೆ ಗೊತ್ತಿರಬೇಕು. ಸೆಮಿಕಾನ್ ಇಂಡಿಯಾ, ಸೆಮಿಕಂಡಕ್ಟರ್ ಅಂತ ಬಂದಾಗ ಸೆಮಿಕಾನ್ ಇಂಡಿಯಾ ನಮಗೆ ನೆನ್ಪು ಇರಬೇಕು. INS ನಿಸ್ತಾರ್, INS ನಿಸ್ತಾರ್ ಏನಾಗಿದೆ ಅಂದರೆ ಫಸ್ಟ್ ನಮ್ಮ ಭಾರತದ ಮೊದಲ ಇಂಡಿಜಿನಿಯಸ್ ಅಂದರೆ ಸ್ವದೇಶಿಯ ಡೈವಿಂಗ್ ಸಪೋರ್ಟ್ ವೆಸಲ್ ಅಂತ ಕರಿತೀವಿ. ಓಕೆನಾ, ಡೈವಿಂಗ್ ಸಪೋರ್ಟ್ ವೆಸಲ್ ಅಂದ್ರೇನು, ಒಳಗಡೆ ಆಪರೇಷನ್ಸ್ ಮಾಡ್ತಿರೋಂಥ ಒಂದು ಎಕ್ಸ್ಪೆರಿಮೆಂಟ್ಸ್ಗೆ ನಾವು ಸಪೋರ್ಟ್ ಮಾಡೋದು. ಓಕೆನಾ, ಇಟ್ ಈಸ್ ಎ ಸ್ಪೆಷಲೈಸ್ಡ್ ನೇವಲ್ ಶಿಪ್ ಯೂಸ್ ಫಾರ್ ಡೀಪ್ ಸಿ ಡೈವಿಂಗ್, ಸಬ್ಮರೈನ್ ರೆಸ್ಕ್ಯೂ, ಅಂಡರ್ ವಾಟರ್ ರಿಸರ್ಚ್ ಮತ್ತು ಸ್ಯಾಲ್ವೇಜ್ ಆಪರೇಷನ್. ಓಕೆನಾ, ಇದು ಯಾರು ಬಿಲ್ಟ್ ಮಾಡಿರೋದಂದರೆ ನಮ್ಮ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಆಫ್ ವಿಶಾಖಪಟ್ಟಣಂ. ಓಕೆನಾ, ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಎಲ್ಲಿರುತ್ತೆ, ಎಲ್ಲಿ ಬರುತ್ತೆ, ವಿಶಾಖಪಟ್ಟಣಮಲ್ಲಿ ಬರುತ್ತೆ. ಓಕೆನಾ, ಈ ನಿಸ್ತಾರ್ ಅನ್ನೋದು ಜಸ್ಟ್ ನೆನ್ಪಿಟ್ಕೊಳ್ಳಿ, ಅದೊಂದು ಏನು ಡೈವಿಂಗ್ ಸಪೋರ್ಟ್ ವೆಸಲ್ಸ್, ಇಂಡಿಯಾಸ್ ಫಸ್ಟ್ ಡೈವಿಂಗ್ ಸಪೋರ್ಟ್ ವೆಸಲ್ಸ್. ಇದೇ ಥರನೇ 1969ರಲ್ಲಿ ನಮಗೆ USSR ಅವರು ಈ ನಿಸ್ತಾರ್ ಅನ್ನೋದ ಒಂದು ಶಿಪ್ನ ಕೊಟ್ಟಿದ್ರು, ವೆಸಲ್ನ ಕೊಟ್ಟಿದ್ರು. ಓಕೆನಾ, ಬಟ್ ಈ ವರ್ಷ ನಾವು ನಮ್ಮ ಇಂಡಿಜಿನಿಯಸ್, ನಮ್ಮ ಇಂಡಿಯನ್ ನಾಲೆಜಿಂದ, ಇಂಡಿಯನ್ ಗೂಡ್ಸಿಂದ, ಇಂಡಿಯನ್ ಟೆಕ್ನಾಲಜಿಯಿಂದ ನಾವು ಈ INS ನಿಸ್ತಾರ್ ಅನ್ನೋದನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ನಮ್ಮ ಭಾರತದ ಎಕಾನಮಿ, ಇಂಡಿಯಾಸ್ ಎಕಾನಮಿ 2025 ನೋಡೋದಾದರೆ ನಮ್ಮ GDP ಗ್ರೋತ್ ಎಷ್ಟಿತ್ತು, Q2 ಅಲ್ಲಿ 8.2 ಇತ್ತು, 8.2. ಅದೇ ಗ್ರಾಸ್ ವ್ಯಾಲ್ಯೂ ಆಡೆಡ್ ಗ್ರೋತ್ ಎಷ್ಟು, 8.1. ಇಲ್ಲಿ ರಿಯಲ್ ಜಿ ಡಿ ಪಿ ಅಂದರೆ ಏನು, ಅದಕ್ಕೆ ಒಂದು ಬೇಸ್ ಇಯರ್ ಇರುತ್ತೆ. ಆ್ಯಂಡ್ ಅಂದರೆ ಅದಕ್ಕೆ ಏನಾದರೂ ಬೇಸ್ ಇಯರ್ ಕೊಟ್ಟು, ಫಾರ್ ಎಕ್ಸಾಂಪಲ್ 2015 ಅಂತ ಒಂದು ಬೇಸ್ ಇಯರ್ ಕೊಟ್ಬಿಟ್ಟು ಈ ಇಯರ್ GDP ಕ್ಯಾಲ್ಕುಲೇಟ್ ಮಾಡಿದ್ರೆ ಅದನ್ನು ರಿಯಲ್ GDP ಕ್ಯಾಲ್ಕುಲೇಷನ್ ಅಂತ ಕರಿತೀವಿ. ಆದರೆ ನಾಮಿನಲ್ GDP ಅಂದರೆ ಯಾವುದೇ ಥರ ಬೇಸ್ ಇಯರ್ ಇರಲ್ಲ. ಸೊ ಇಲ್ಲಿ ರಿಯಲ್ GDP ಎಷ್ಟೈತೆ, 8.2% ರಿಯಲ್ GDP ಇದೆ. ಮತ್ತು ನಮ್ಮ ಇಂಡಿಯಾ 4ನೇ ಲಾರ್ಜೆಸ್ಟ್ ಎಕಾನಮಿ ಆಗಿದೆ. ಎಕ್ಸ್ಪೆಕ್ಟೆಡ್ ಟು 3ನೇ ಲಾರ್ಜೆಸ್ಟ್ ಎಕಾನಮಿ ಆಗುತ್ತೆ ಯಾವಾಗ, ಇನ್ನೂ ಒಂದು 2-3 ವರ್ಷದಲ್ಲಿ ನಮ್ಮ ಭಾರತ 3ನೇ ಲಾರ್ಜೆಸ್ಟ್ ಎಕಾನಮಿ ಆಗುತ್ತೆ. ಅದು ಬಿಟ್ಟರೆ ಇನ್ನು ಎಂಪ್ಲಾಯ್ಮೆಂಟ್ ರೇಟ್ ನೋಡೋದಾದರೆ ಅಕ್ಟೋಬರಲ್ಲಿ 5.2% ಇತ್ತು, 4.7% ಕಡಿಮೆ ಆಗಿದೆ. 4.7% ಇದೆ, ಇವಾಗ ಇಷ್ಟು 0.2% ಕಡಿಮೆ ಆಗಿದೆ. ಆದಿ ಕರ್ಮಯೋಗಿ ಅಭಿಯಾನ್, ಈ ಆದಿ ಕರ್ಮಯೋಗಿ ಅಭಿಯಾನ್ ಬಗ್ಗೆ ಮಾತಾಡೋದಾದರೆ ಇಟ್ ಈಸ್ ಅ ಟ್ರೈಬಲ್ ಗ್ರಾಸ್ ರೂಟ್ ಲೆವೆಲ್ ಲೀಡರ್ಶಿಪ್. ಈಗ ಗ್ರಾಸ್ ರೂಟ್ ಲೆವೆಲ್ ಲೀಡರ್ಶಿಪ್ ಅಂತ ಬಂದಾಗ ನಾವೇನು ನೋಡ್ತೀವಿ, ಪಂಚಾಯತ್ ರಾಜ್ ಇನಿಷಿಯೇಟಿವ್, ಗ್ರಾಮ ಸಭಾ, ಆ ಥರ ಒಂದು ಸಭೆಗಳನ್ನ ನಾವು ಇಲ್ಲಿ ಕಂಡುಬರ್ತೀವಿ ಗ್ರಾಸ್ ರೂಟ್ ಲೆವೆಲಲ್ಲಿ. ಅದೇ ಥರನೇ ಈಗ ಟ್ರೈಬಲ್ ಏರಿಯಾಸಲ್ಲಿ, ಈ ಒಂದು ಟ್ರೈಬಲ್ ಏರಿಯಾಸಲ್ಲಿ ಇದೇ ಥರ ಟ್ರೈಬಲ್ ಗ್ರಾಸ್ ರೂಟ್ ಆದಿ ಕರ್ಮಯೋಗಿ ಅಭಿಯಾನ್ ಅಂತ ನಮ್ಮ ಭಾರತ ತಂದಿದೆ. ಏನು ಮಾಡುತ್ತೆ ಅಂತಂದರೆ ಇಟ್ ಈಸ್ ಅಂದರೆ ಟ್ರೈಬಲ್ ಏರಿಯಾಸಲ್ಲಿ, ಮೇಜರ್ಲಿ ಟ್ರೈಬಲ್ ಏರಿಯಾಸ, ಆ ಒಂದು ಏರಿಯಾಸಲ್ಲಿ ಎಲ್ಲ ಥರದ ಫೆಸಿಲಿಟೀಸ್ ಆಗಿರ್ಬೋದು, ಸೇವಾ ಸಂಕಲ್ಪ ಸಮರ್ಪಣ, ಸರ್ವಿಸ್ ರಿಸಾಲ್ವ್ ಮತ್ತು ಡೆಡಿಕೇಶನ್, ಇದು ಒಂದು ಫಿಲಾಸಫಿ ಆಗಿರುತ್ತೆ. ಓಕೆನಾ, ಇಲ್ಲಿ ಎಲ್ಲ ಥರ ವಿಲೇಜಸ್ಗಳಿಗೆ ಅಲ್ಲಿರುವಂಥ ಪೀಪಲ್ಗಳಿಗೆ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಎಜುಕೇಷನ್ಸ್ ಕೊಡೋದಾಗಿರ್ಬೋದು, ಅಥವಾ AI ಟೆಕ್ನಾಲಜಿ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಬೋದು. ಆ ಥರ ಈ ಒಂದು ಸ್ಕೀಮ್ ಫಾಲೋ ಮಾಡುತ್ತೆ. ಅದನ್ನು ನಾವೇನಂತ ಕರಿತೀವಿ, ಆದಿ ಕರ್ಮಯೋಗಿ ಅಭಿಯಾನ್. ಇದು ಯಾವೊಂದರ ಅಡಿಯಲ್ಲಿ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್. ಯಾಕಂದರೆ ಇದು ಟ್ರೈಬಲ್ ಪೀಪಲ್ಗಳ ಜೊತೆ ಮತ್ತು ಅವರ ಒಂದು ಜಾಗದಲ್ಲಿ ಡೀಲ್ ಮಾಡತಕ್ಕದ್ದು. ಇದಕ್ಕೆ ಲಿಂಕ್ಡ್ ಸ್ಕೀಮ್ ಯಾವುದು ಅಂತಂದರೆ PM ಜನ್ಮಾನ್ ಆಗಿರ್ಬೋದು, ಧರ್ತಿ ಅಬಾ ಜನಜಾತಿಯ ಗ್ರಾಮ ಉತ್ಕರ್ಷ್ ಅಭಿಯಾನ್, ಓಕೆನಾ, 2024, ಮತ್ತು ನ್ಯಾಷನಲ್ ಸಿಕಲ್ ಸೆಲ್ ಅನಿಮಿಯಾ ಎಲಿಮಿನೇಷನ್. ಅವ್ರಿಗೆ ಸಿಕಲ್ ಸೆಲ್ ಅನಿಮಿಯಾ ಈ ಒಂದು ಡಿಸೀಸ್ ಬಗ್ಗೆನೂ ಅವ್ರಿಗೆ ಅರಿವು ಮೂಡಿಸ್ಬೇಕು. ಸೊ ಅದಕ್ಕೋಸ್ಕರ ಆದಿ ಕರ್ಮಯೋಗಿ ಅಭಿಯಾನ್ನ ನಮ್ಮ ಭಾರತ ಸ್ಟಾರ್ಟ್ ಮಾಡಿದೆ. ಟೆಕ್ಸ್ ರ್ಯಾಂಪ್ ಸ್ಕೀಮ್ ನೋಡಿ, ಟೆಕ್ಸ್ ರ್ಯಾಂಪ್ ಸ್ಕೀಮ್ ನಮಗೆ ಕೊಟ್ಬಿಡ್ತಾರೆ ಎಕ್ಸಾಮಲ್ಲಿ. ಟೆಕ್ಸ್ ರ್ಯಾಂಪ್ ಸ್ಕೀಮ್ ಯಾವುದಕ್ಕೆ ರಿಲೇಟೆಡ್ ಅಂತ ಕೊಟ್ಬಿಟ್ಟು ಸ್ವಲ್ಪ ಮಿನಿಸ್ಟ್ರಿಗಳು ಕೊಡ್ತಾರೆ. ಟೆಕ್ಸ್ ರ್ಯಾಂಪ್ ಸ್ಕೀಮ್ ಇಸ್ ರಿಲೇಟೆಡ್ ಟು ಟೆಕ್ಸ್ಟೈಲ್, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ಗೆ ರಿಲೇಟೆಡ್ ಆಗಿರುತ್ತೆ.
ಯಾವ ಒಂದು ಸೆಕ್ಟರ್ ಮೇಲೆ ಇದು ಜಾಸ್ತಿ ಫೋಕಸ್ ಮಾಡುತ್ತೆ ಅಂದರೆ ಮೇನ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಏನಕ್ಕೆ ಅಂದರೆ ಅಲ್ಲಿ ರಿಸರ್ಚ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ರಿಸರ್ಚ್ ಮಾಡಬೇಕು ಮತ್ತು ಡೆವಲಪ್ಮೆಂಟ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡಬೇಕು, ಆ ಒಂದು ಇಂಡಸ್ಟ್ರಿನ ಡೆವಲಪ್ ಮಾಡಬೇಕು ಮತ್ತು ನಮ್ಮ ಇಂಡಿಜಿನಿಯಸ್ ಗುಡ್ಸ್ನ ಜಾಸ್ತಿ ಬೂಸ್ಟ್ ಮಾಡಬೇಕು. ಈ ಒಂದು ಈ ಒಂದು ಪಾಲಿಸಿಗೋಸ್ಕರ ಟೆಕ್ಸ್ ರ್ಯಾಂಪ್ ಸ್ಕೀಮ್ ಅಂತ ನಮ್ಮ ಭಾರತ ತಂದಿದೆ. ಇದ್ರ ಫುಲ್ ಫಾರ್ಮ್ ಏನಂದರೆ ಟೆಕ್ಸ್ಟೈಲ್ಸ್ ಫೋಕಸ್ ರಿಸರ್ಚ್ ಅಸೆಸ್ಮೆಂಟ್ ಆ್ಯಂಡ್ ಮಾನಿಟರಿಂಗ್ ಪ್ಲ್ಯಾನಿಂಗ್ ಸ್ಟಾರ್ಟಪ್ ಅಂತ. ಸೊ ಇದೇಂದ್ರ ಮೇಲೆ ಫೋಕಸ್ ಮಾಡುತ್ತೆ? ರಿಸರ್ಚ್ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಕೆಪಾಸಿಟಿ ಬಿಲ್ಡಿಂಗ್ ಆಗಿರ್ಬೋದು. ಕೋಡ್ ಆನ್ ಸೋಷಲ್ ಸೆಕ್ಯೂರಿಟಿ 2020. ಈ ಒಂದು ಕೋಡ್ ಆನ್ ಸೋಷಲ್ ಸೆಕ್ಯೂರಿಟಿ 2020 ಯಾರ ಮೇಲೆ ಫೋಕಸ್ ಮಾಡುತ್ತೆ ಅಂದರೆ ಇದು ಎಲ್ಲ ವರ್ಕರ್ಸು ಇನ್ಕ್ಲೂಡಿಂಗ್ ಗಾರೆ ಕೆಲಸ ಮಾಡೋರಾಗಿರ್ಬೋದು, ಎಜುಕೇಷನ್ ಮಾಡೋರಾಗಿರ್ಬೋದು, ಫಾರ್ಮರ್ಸು, ಗಿಗ್ ವರ್ಕರ್ಸ್ ಅಂದರೆ ಯಾರು ಗಿಗ್ ಅಂದರೆ ಪ್ಲ್ಯಾಟ್ಫಾರ್ಮ್ ಬುಕ್ ಮಾಡಿ ಗಿಗ್ ಅವರ್ಸ್ ಬೇಕಾದ ಅವರ್ಸಲ್ಲಿ ವರ್ಕ್ ಮಾಡ್ತಾಯಿಲ್ಲ. ಫಾರ್ ಎಕ್ಸಾಂಪಲ್ ಝೊಮ್ಯಾಟೊ ಆಗಿರ್ಬೋದು, ಸ್ವಿಗ್ಗಿ ಆಗಿರ್ಬೋದು, ಅಂಥ ವರ್ಕರ್ಸ್ನ ನಾವು ಗಿಗ್ ವರ್ಕರ್ ಅಂತ ಕರಿತೀವಿ. ಆ ಒಂದು ಎಲ್ಲ ವರ್ಕರ್ಸ್ಗಳಿಗೂ ಒಂದು ಸೋಷಲ್ ಸೆಕ್ಯೂರಿಟಿ ಅದನ್ನ ಕೊಡೋದು ಯಾವೊಂದು ಕೋಡ್ ಮಾತಾಡುತ್ತೆ? ಕೋಡ್ ಆನ್ ಸೋಷಲ್ ಸೆಕ್ಯೂರಿಟಿ ಸ್ಕೀಮ್. ಸರಿನಾ? ಈ ಒಂದು ಕೋಡ್ ಆನ್ ಸೋಷಲ್ ಸೆಕ್ಯೂರಿಟಿ ಸ್ಕೀಮ್ ಇದು ಯಾವೊಂದು ಪಾರ್ಟಲ್ಲಿ ಬರುತ್ತೆ? ಲೇಬರ್ ಲಾ ರಿಫಾರ್ಮ್ಸ್. ಓಕೆನಾ? ಲೇಬರ್ಸ್ ಇವರೆಲ್ಲ ಲೇಬರ್ಸ್ ಅಲ್ವಾ, ಅವ್ರಿಗೆ ಒಂದು ಏನಾದರೂ ಒಂದು ರೂಲ್ಸ್ ಮಾಡಿದ್ರೆ ಆ ಲೇಬರ್ ಬುಕ್ಕಲ್ಲಿ ಎಂಟರ್ ಆಗುತ್ತೆ. ಇದು ಏಮ್ಸ್ ಟು ಪ್ರೊವೈಡ್ ಏನು? ಯೂನಿವರ್ಸಲ್ ಕವರೇಜ್ ಆನ್ ಸೋಷಲ್ ಸೆಕ್ಯೂರಿಟಿ. ಈ ಒಂದು ಕೋಡಲ್ಲಿ ನಾವು ಏನೇಂದ್ರ ಮೇಲೆ ಫೋಕಸ್ ಮಾಡ್ತೀವಿ? ಎಂಪ್ಲಾಯಿಗೆ ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಇರಬೇಕು, ESI ಇರಬೇಕು, ಮೆಟರ್ನಿಟಿ ಬೆನಿಫಿಟ್ ಇರಬೇಕು, ಮತ್ತು ಗ್ರ್ಯಾಚ್ಯುಟಿ ಅಮೌಂಟು ಎಲ್ಲ ಎಂಪ್ಲಾಯೀಸ್ಗಳಿಗೂ ಸಿಗಬೇಕು. ನೆಕ್ಸ್ಟು ಈ ಒಂದು ಕೋಡ್ ಆನ್ ಸೋಷಲ್ ಸೆಕ್ಯೂರಿಟಿ ಅಂತ ಇದೆಯಲ್ಲ, ಮುಂಚೆ ಹಳೇದ ಕಾಲದಲ್ಲಿ ಗ್ರ್ಯಾಚ್ಯುಟಿಗೆ ಒಂದು ಸಪ್ರೇಟ್ ಕೋಡ್ ಇತ್ತು, ಒಂದು ಆ್ಯಕ್ಟ್ ಆಗಿತ್ತು, ಮತ್ತು ಮೆಟರ್ನಿಟಿ ಬೆನಿಫಿಟ್ಗೆ ಒಂದು ಸಪ್ರೇಟ್ ಲಾ ಇತ್ತು. ಈ ಎಲ್ಲ ಲಾನು ಕಂಬೈನ್ ಮಾಡಿ ಒಂದೇ ಒಂದು ಕೋಡ್ ಅಂದರೆ ಯೂನಿವರ್ಸಲ್ ಕೋಡ್ ಆನ್ ಸೋಷಲ್ ಸೆಕ್ಯೂರಿಟಿ ಅಂತ ಒಂದು ಅಮೆಂಡ್ಮೆಂಟ್ನ ಮಾಡಿದ್ದಾರೆ. ಓಕೆನಾ? ಎಕ್ಸಾಮಲ್ಲಿ ಕೇಳ್ತಾರೆ ಎಷ್ಟು ಲಾನ ಇದು ಕನ್ಸಾಲಿಡೇಟ್ ಮಾಡಿದ್ದಾರೆ ಅಂದರೆ ಇದು ನಿಯರ್ಲಿ 9 ಲಾಗಳನ್ನ ಕೂಡಿಸಿದ್ದಾರೆ. 9 ಲಾ ನೋಡಿ, ಪ್ರಾವಿಡೆಂಟ್ ಫಂಡ್ ಇರ್ಬೋದು, ಸ್ಟೇಟ್ ಇನ್ಶೂರೆನ್ಸ್ ಆ್ಯಕ್ಟ್ ಇರ್ಬೋದು, ಕಂಪನೀಸ್ ಆ್ಯಕ್ಟ್ ಇರ್ಬೋದು, ಎಂಪ್ಲಾಯೀಸ್ ಕಂಪನ್ಸೇಷನ್ ಆ್ಯಕ್ಟ್ ಇರ್ಬೋದು, ಕಂಪನೀಸ್ ಆ್ಯಕ್ಟ್ ಅಲ್ಲ ಕಂಪನ್ಸೇಷನ್ ಆ್ಯಕ್ಟ್ ಇರ್ಬೋದು, ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟು, ಈ ಎಲ್ಲ ಒಂದು ಲಾನ ಒಂದೇ ಕೋಡಲ್ಲಿ ಸೋಷಲ್ ಸೆಕ್ಯೂರಿಟಿ 2021 ಆ್ಯಕ್ಟಲ್ಲಿ ಒಂದೇ ಕೋಡಲ್ಲಿ ಮೆನ್ಷನ್ ಆಗಿದೆ. ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್. ಗ್ರೀನ್ ಹೈಡ್ರೋಜನ್ ಅಂದರೆ ಏನು? ಗ್ರೀನ್ ಹೈಡ್ರೋಜನ್ ಅಂದರೆ ಅದು ಒಂದು ಹೈಡ್ರೋಜನ್ನು ರಿನ್ಯೂವಬಲ್ ಎನರ್ಜಿ. ನಾವು ಎಂತರಿಂದ ತಯಾರಿಸ್ತೀವಿ ಗ್ರೀನ್ ಹೈಡ್ರೋಜನ್ ಅಂದರೆ ವಿ ವಿಲ್ ಬಿ ಡೆವಲಪಿಂಗ್ ಅಥವಾ ಪ್ರೊಡ್ಯೂಸಿಂಗ್ ಗ್ರೀನ್ ಎನರ್ಜಿ ಅಥವಾ ಗ್ರೀನ್ ಹೈಡ್ರೋಜನ್ ಫ್ರಮ್ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್. ಈ ಒಂದು ಪ್ರಾಸೆಸ್ನ ಯೂಸ್ ಮಾಡಿ ನಾವು ಗ್ರೀನ್ ಹೈಡ್ರೋಜನ್ನ ಉತ್ಪಾದನೆ ಮಾಡ್ತೀವಿ. ಈಗ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಯಾವಾಗ ಒಂದು ಬಂದಿದೆ ಅಂದರೆ 2023 ಬಂತು. ಈಗ ನಮ್ಮ ಟಾರ್ಗೆಟ್ ಏನಂದರೆ ನಾವು 5 ಮಿಲಿಯನ್ ಮೆಟ್ರಿಕ್ ಟನ್ಸ್ನ ಗ್ರೀನ್ ಎನರ್ಜಿ ಪ್ರೊಡಕ್ಷನ್ ಮಾಡಬೇಕು ಮತ್ತು 125 ಜಿಗಾವ್ಯಾಟ್ ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿನ ನಾವು ಎಕ್ಸ್ಟ್ರಾ ತರಬೇಕು. ಇದು ಗೌರ್ಮೆಂಟ್ ಎಷ್ಟು ಕ್ರೋರ್ ಇನ್ವೆಸ್ಟ್ಮೆಂಟ್ ಮಾಡಿದೆ? 8 ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಕ್ವಶನ್ಸ್ ಕೇಳಿದ್ದಾರೆ, ಎಷ್ಟು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಗ್ರೀನ್ ಹೈಡ್ರೋಜನ್ ಮಿಷನ್ ಮೇಲೆ? 8 ಲಕ್ಷ ಕೋಟಿ ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿದೆ. ಹಾಗಾದರೆ ಈಗ ನಾವು ಎನ್ವಾಲ್ಮೆಂಟ್ ಬಗ್ಗೆ ನೋಡೋದಾದರೆ ನಮ್ಮ ಭಾರತದ ಟಾರ್ಗೆಟ್ಸ್ ಯಾವುದು? ವಿಕಸಿತ್ ಭಾರತ್ ಅಂತ 2047ಗೆ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಅದೇ ಥರನೇ ನೆಟ್ ಝೀರೋ ಎಮಿಷನ್ ಅಂದರೆ ಕಾರ್ಬನ್ ಎಮಿಷನ್ನ ಕಡಿಮೆ ಮಾಡ್ತೀವಿ. ನಾವೆಷ್ಟು ಎಮಿಷನ್ನ ಕಡಿಮೆ ಮಾಡ್ತೀವಿ ಅಷ್ಟನ್ನ ನಾವು ಎನ್ವೈರನ್ಮೆಂಟ್ಗೆ ಏನಾದ್ರು ಒಂದು ರಿವರ್ಸ್ ಆಗಿ ಕೊಡ್ತೀವಿ, ಅಥವಾ ಪ್ಲಾಂಟಿಂಗ್ ಮಾಡೋದಾಗಿರ್ಬೋದು, ಅಥವಾ ಕಾರ್ಬನ್ ಸೆಕ್ವಿಸೇಷನ್ ಮಾಡೋದಾಗಿರ್ಬೋದು. ಅದನ್ನು ಯಾವಾಗ ಟಾರ್ಗೆಟ್ ನಮ್ಮದು 2070 ನಾವು ನೆಟ್ ಝೀರೋ ಎಮಿಷನ್ ಆಗಬೇಕು ಭಾರತ ಅಂತ ನಮ್ಮ ಮೋದಿಯವರು ತಂದಿದ್ದಾರೆ. ಈಗ ಈ ಗ್ರೀನ್ ಹೈಡ್ರೋಜನ್ ಮಿಷನ್, ಈ ಒಂದು ಗ್ರೀನ್ ಹೈಡ್ರೋಜನ್ ಹಬ್ ಆಗಲಿ ಅಥವಾ ಜನ್ರೇಷನ್ ಮಾಡುವಂಥ ಪೋರ್ಟ್ಸ್ಗಳು ಯಾವುದಾಗಿದೆ ಅಂದರೆ ನಮ್ಮ ಭಾರತದಲ್ಲಿ 3 ಮೇಜರ್ ಪೋರ್ಟ್ಸ್ ಇದೆ. ಒಂದು ದೀನ್ ದಯಾಲ್ ಪೋರ್ಟ್ ಅಥವಾ ಕಾಂಡ್ಲಾ ಪೋರ್ಟ್ ಅಂತ ಕರಿತೀವಿ. ಎಲ್ಲಿರೋದು? ಇದು ಗುಜರಾತಲ್ಲಿ. ನೆಕ್ಸ್ಟ್ ಬರೋದಾದರೆ ಪಾರ್ದೀಪ್ ಪೋರ್ಟ್, ಆಮೇಲೆ VO ಚಿದಂಬರಂ ಪೋರ್ಟ್. ಪಾರ್ದೀಪ್ ಪೋರ್ಟ್ ಒಡಿಶಾದಲ್ಲಿ ಬರುತ್ತೆ, ಒಡಿಶಾದಲ್ಲಿ VO ಚಿದಂಬರಂ ಪೋರ್ಟ್ ತಮಿಳ್ನಾಡಲ್ಲಿ ಬರುತ್ತೆ. ಈ 3 ಪೋರ್ಟ್ಗಳು ಗ್ರೀನ್ ಹೈಡ್ರೋಜನ್ ಹಬ್ಸ್ ಅಂತ ನಮ್ಮ ಭಾರತದಲ್ಲಿ ಕರಿತೀವಿ. ಇದನ್ನು ನೆನಪಿಡಬೇಕು ನಮಗೆ. ನೆಕ್ಸ್ಟು ಯುವ AI ಫಾರ್ ಆಲ್. ಏನಂದರೆ ನಮಗೆ ಇಲ್ಲಿ ಹೇಳೋದ್ರೊಳಗೆ ಗೊತ್ತು, ಯುವ ಅಂದರೆ ಏನು? ಯಂಗ್ ಸ್ಟೂಡೆಂಟ್ಸ್. AI ಫಾರ್ ಆಲ್ ಅಂದರೆ ಅವ್ರಿಗೆ ಎಲ್ಲ ಥರ AI ನಾಲೆಜ್ ಇರಬೇಕಂತ. ಈ ಸ್ಕೀಮ್ ಏನು ಹೇಳುತ್ತೆ ಅಂತಂದರೆ AI ಎಜುಕೇಷನ್, ಅದೊಂದು AI ಎಜುಕೇಷನ್ ಇನಿಷಿಯೇಟಿವು ಎಲ್ಲ ಥರದ ಒಂದು ಸ್ಟೂಡೆಂಟ್ಸ್ ಆಗಿರ್ಬೋದು, ಎಲ್ಲ ಯಂಗ್ ಪೀಪಲ್ಗೂ AI ನಾಲೆಜ್ ಇರಬೇಕು.
ಈ ಒಂದು AI ಫಾರ್ ಆಲ್ ಅನ್ನೋ ಒಂದು ಇನಿಷಿಯೇಟಿವು ಅಥವಾ ಕೋರ್ಸು ಯಾರು ಲಾಂಚ್ ಮಾಡ್ತಾರೆ? ಇಟ್ ಈಸ್ ಲಾಂಚ್ ಬೈ ದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂಡರ್ ದ ಇಂಡಿಯಾ AI ಮಿಷನ್ ಅಂತ ಕರಿತೀವಿ. ಆ ಒಂದು ಮಿನಿಸ್ಟ್ರಿಯ ಕೆಳಗಡೆ ನಾವು ಈ ಒಂದು ಯುವ AI ಫಾರ್ ಆಲ್ ಅನ್ನೋದನ್ನ ಲಾಂಚ್ ಮಾಡಿದ್ವಿ. ಇದರೊಳಗೆ ಏನಪ್ಪ ಅಂತಂದರೆ ಎಲ್ಲ ಸ್ಟೂಡೆಂಟ್ಸ್ಗೂ 4.5 ಅವರ್ಸ್ ಡ್ಯೂರೇಷನು ಕ್ಲಾಸಸ್ ಇರುತ್ತೆ. ಅದರೊಳಗೆ ನಮಗೆ AI ಬಗ್ಗೆ ಆಗಿರ್ಬೋದು ಎಲ್ಲ ಥರದ ಒಂದು ನಾಲೆಡ್ಜ್ ನಮಗೆ ಆ ಒಂದು ಕೋರ್ಸಲ್ಲಿ ಹೇಳ್ಕೊಡ್ತಾರೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಮತ್ತು ಎಷ್ಟು 1 crore ಅಂದರೆ 10 ಮಿಲಿಯನ್ ಪೀಪಲ್ಗೆ ಇದು ರೀಚ್ ಆಗಬೇಕು ಅಂತ ನಮ್ಮ ಇಂಡಿಯಾ ಏಮ್ ಮಾಡಿದೆ. ಇಲ್ಲಿ ನೋಡಿ, ಡಿಫೆನ್ಸ್ ಬಗ್ಗೆ ಈ 2 ಕ್ವಶನ್ಸ್ ಆಗಲೇ ಕೇಳಿದ್ದಾರೆ ಎನ್ ಟಿ ಪಿ ಸಿಲಿ. ಇವೆರಡು ಕ್ವಶನ್ಸು ಎಕ್ಸಸೈಸ್ ಗರುಡನೂ ಕೇಳಿದ್ದಾರೆ ಮತ್ತು ಎಕ್ಸಸೈಸ್ ಮಿತ್ರಶಕ್ತಿನೂ ಕೇಳಿದ್ದಾರೆ. ಸೊ PIBನ ಅದಕ್ಕೆ ಓದಬೇಕು ಅನ್ನೋದು. ನಮಗೆ ಡಿಫೆನ್ಸಲ್ಲಿ ಇದೇ ಥರ ಎಷ್ಟೊಂದೈತೆ ಎಕ್ಸಸೈಸಸ್ಸು, ಬಟ್ ಮೇನ್ ಯಾವುದೇ ಆಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಮ್ಮ PIBಲಿ ಗೊತ್ತಾಗುತ್ತೆ. ಇಂಡಿಯಾಸ್ ಮೇಜರ್ ಬೈಲ್ಯಾಟ್ರಲ್ ಮಿಲಿಟರಿ ಎಕ್ಸಸೈಸಸ್ 2 ಎಕ್ಸಸೈಸ್, ಅದು ಒಂದು ಮಿತ್ರಶಕ್ತಿ, ಇನ್ನೊಂದು ಎಕ್ಸಸೈಸ್ ಗರುಡ ಅಂತ ಕರಿತೀವಿ. ಮಿತ್ರಶಕ್ತಿ ಯಾರು ನೋಡಿ, ಮಿತ್ರ ಅಂತ ಅಂದ್ರೇನು, ಸ್ನೇಹಿತ ಅಂತ ಅರ್ಥ. ನಮ್ಮ ಭಾರತಕ್ಕೆ ಯಾರು ನೈಬರಿಂಗ್ ಕಂಟ್ರೀಸ್ನ ಸ್ನೇಹಿತ ಅಂತ ಕರಿತೀವಲ್ವಾ, ಸೊ ನಾವು ಶ್ರೀಲಂಕಾ ಜೊತೆಗೆ ಈ ಒಂದು ಎಕ್ಸಸೈಸ್ನ ಮಾಡಿದ್ದೀವಿ. ಮಿತ್ರಶಕ್ತಿ ಎಕ್ಸಸೈಸ್ ಯಾವ ಒಂದು ಕಂಟ್ರಿಗೆ ಅಂದರೆ ಇಂಡಿಯಾ ಶ್ರೀಲಂಕಾ ಜಾಯಿಂಟ್ ಮಿಲಿಟರಿ ಎಕ್ಸಸೈಸಸ್. ಈ ಒಂದು ಎಕ್ಸಸೈಸ್ ಎಲ್ಲಿ ನಡೀತು? ನಮ್ಮ ಕರ್ನಾಟಕದಲ್ಲೇ ನಡೀತು, ಬೆಳಗಾವಿಲಿ. ಸರಿನಾ? ಕ್ವಶನ್ ಹೆಂಗೆ ಕೇಳ್ತಾರೆ? ಸಿಂಪಲಾಗಿ ಕೇಳ್ತಾರೆ ಎಕ್ಸಸೈಸ್ ಮಿತ್ರಶಕ್ತಿ ಯಾವೊಂದು ದೇಶಗಳ ನಡುವೆ ನಡೀತು ಅಥವಾ ಎಲ್ಲಿ ನಡೀತು, ಅದು ಬಿಟ್ಟು ಅದು ಎಷ್ಟನೇ ಎಡಿಷನು? ಅದು 11ನೇ ಎಡಿಷನು. ನೆಕ್ಸ್ಟು ಗರುಡ 8 ನೋಡೋದಾದರೆ ಎಕ್ಸಸೈಸ್ ಗರುಡ ಯಾರ ಜೊತೆ ಇದು ಫ್ರಾನ್ಸ್ ಜೊತೆ. ಓಕೆನಾ? ಯಾರು? ಇಂಡಿಯಾ ಮತ್ತು ಫ್ರಾನ್ಸ. ಇಲ್ಲಿ ಎಷ್ಟನೇ ಎಡಿಷನು? 8ನೇ ಎಡಿಷನು. ಎಲ್ಲಿ ನಡೆಯುತ್ತೆ? ಫ್ರಾನ್ಸಲ್ಲೇ ನಡೆಯುತ್ತೆ. ನಮ್ಮ ಇಂಡಿಯಾದಿಂದ ಯಾವ್ಯಾವ ಒಂದು ರಾಕೆಟ್ಸು ಫೈಟರ್ ಜೆಟ್ಸು ಹೋಗಿದೆ ಅಂತಂದರೆ Su-30 MKI, ರಫೇಲ್, ಇವೆಲ್ಲ ಏನು ಬೇಡ, Su-30 MKI ನೆನ್ಪಿಟ್ಕೋಬೇಕು. ಎಕ್ಸಸೈಸ್ ಗರುಡ 8 ಯಾವ ಒಂದು ಕಂಟ್ರಿ ಜೊತೆಗೆ ಎಕ್ಸಸೈಸ್ ಮಾಡಿದೆ ಅಂತ. ಸೊ ಇಟ್ ಈಸ್ ನನ್ ಅದರ್ ದೆನ್ ಅವರ್ ಫ್ರಾನ್ಸ್ 8ನೇ ಎಡಿಷನ್. ಸಬ್ಸಾರ್ ಇನಿಷಿಯೇಟಿವ್ ನಾವಿವಾಗ ಆದಿ ಕರ್ಮಯೋಗ ಇನಿಷಿಯೇಟಿವ್ ನೋಡಿದ್ವಿ. ಅದೇ ಥರ ಈಗ ಸಬ್ಸಾರ್ ಇನಿಷಿಯೇಟಿವ್ ಏನಂದರೆ ಗ್ರಾಮ ಸಭೆಗಳಲ್ಲಿ, ಗ್ರಾಮ ಪಂಚಾಯತ್ಗಳಲ್ಲಿ AI ತಗೋಬರೋದು. ಓಕೆನಾ? AI ಈಸ್ ರೀಚಿಂಗ್ ಟು ಗ್ರಾಮ ಪಂಚಾಯತ್ಗೆ, ಗ್ರಾಮ ಸಭೆಗಳಿಗೆ AI ಹೋಗ್ತಿದೆ. ಅಲ್ಲಿ ಒಂದು ಡೇಟಾನ ಮಾನಿಟರಿಂಗ್ ಆಗಲಿ ಅಥವಾ ಏನಾದರೂ ಒಂದು ಡಿಸಿಷನ್ಸ್ ಮಾಡೋದಾಗಲಿ, ಅದರಿಂದ ಏನು ಮಾಡ್ತೀವಿ? AI ಎನೇಬಲ್ಡ್ ಇನಿಷಿಯೇಟಿವ್. ಓಕೆನಾ? AI ಎನೇಬಲ್ಡ್ ಇನಿಷಿಯೇಟಿವಿಂದ ನಾವು AIನ ಬಳಕೆ ಮಾಡ್ತೀವಿ. ಅದು ನಾವೇನಂತ ಕರಿತೀವಿ? ಸಬ್ಸಾರ್ ಇನಿಷಿಯೇಟಿವ್ ಅಂತ ನಾವು ಕರಿತೀವಿ. ಈಗಾಗಲೇ ಎಷ್ಟು ಗ್ರಾಮ ಪಂಚಾಯತ್ ಅಡಾಪ್ಟ್ ಮಾಡ್ಕೊಂಡಿದೆ? 1,11,486 ಪ್ಲಸ್ ಗ್ರಾಮ ಪಂಚಾಯತ್ಗಳು ಅಡಾಪ್ಟ್ ಮಾಡ್ಕೊಂಡಿದೆ. ಸೊ ಇದು ನಮಗೆ ನೆನಪಿರಬೇಕು. ಓಕೆನಾ? ನೋಡಿ, ಏನು ಮೇಲೆ AI ಬೇಸ್ಡ್ ವಾಯ್ಸ್ ಟು ಟೆಕ್ಸ್ಟ್, ನಮ್ಮ ವಾಯ್ಸ್ ಹೇಳೋದನ್ನ ಅದು ಟೆಕ್ಸ್ಟಲ್ಲಿ ಕೊಡುತ್ತೆ. ಡೇಟಾ ಕ್ಯಾಪ್ಚರಿಂಗ್ ಆ್ಯಂಡ್ ಮಾನಿಟರಿಂಗ್ ಮಾಡುತ್ತೆ. ಸ್ಟ್ರಕ್ಚರ್ಡ್ ಗವರ್ನೆನ್ಸ್, ಎಲ್ಲ ಥರದ ಒಂದು ಮೀಟಿಂಗ್ ಆಗಿರ್ಬೋದು, ಫ್ರೀಕ್ವೆನ್ಸಿ ಮೀಟಿಂಗ್, ಯಾವಾಗ ಮೀಟಿಂಗ್ ಆಗಬೇಕು ಆ ಥರದ ಒಂದು ರೆಕಾರ್ಡ್ಸ್ನ ಹೋಲ್ಡ್ ಮಾಡುತ್ತೆ. ಮತ್ತು ಪ್ರೈವಸಿ ಸೆಕ್ಯೂರಿಟಿ, ನಮ್ಮ ಪರ್ಸ್ನಲ್ ಒಂದು ಗ್ರಾಮ ಪಂಚಾಯತಲ್ಲಿರುವಂಥ ಒಬ್ಬರು ಡೇಟಾಗಳನ್ನೆಲ್ಲ ಅದು ಹೋಲ್ಡ್ ಮಾಡುತ್ತೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇನ್ ಸಂತಾಲಿ ಲ್ಯಾಂಗ್ವೇಜ್. ನೋಡಿ, ಇದು ಕ್ವಶನ್ನು ಕೇಳಲಿಲ್ಲ ಅಂದರೆ ಕೇಳಿ. ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ನಮ್ಮ ಸಂವಿಧಾನವನ್ನು ಯಾವೊಂದು ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ? ಸಂತಾಲಿ ಲ್ಯಾಂಗ್ವೇಜ್. ಈ ಒಂದು ರಿಲೀಸ್ ಯಾರು ಮಾಡಿದಂದರೆ ಈ ಬುಕ್ನ ನಮ್ಮ ದ್ರೌಪದಿ ಮುರ್ಮು ಅವರು. ಓಕೆನಾ? ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದ್ರೌಪದಿ ಮುರ್ಮು ಅವರು ರಿಲೀಸ್ ಮಾಡಿದ್ದಾರೆ. ಯಾವೊಂದು ಸ್ಕ್ರಿಪ್ಟಲ್ಲಿ ಬರೆದಿದ್ದಾರೆ ಇದು ಇಂಪಾರ್ಟೆಂಟ್. ಯಾವೊಂದು ಸ್ಕ್ರಿಪ್ಟಲ್ಲಿ? ಓಲ್ಡ್ ಚಿಕ್ಕಿ ಸ್ಕ್ರಿಪ್ಟ್ ಅಂತ ಕರಿತೀವಿ. ಇಂಪಾರ್ಟೆಂಟು, ಕ್ವಶನ್ಸ್ ಕೇಳ್ತಾರೆ. ಓಲ್ಡ್ ಚಿಕ್ಕಿ ಸ್ಕ್ರಿಪ್ಟ್. ಈ ಸಂತಾಲಿ ಬಗ್ಗೆ ನೋಡೋದಾದರೆ ಇದೊಂದು ನ್ಯಾಷನಲ್ ಅಫಿಷಿಯಲ್ ಲ್ಯಾಂಗ್ವೇಜ್. ಓಕೆನಾ? ಯಾವೊಂದು ಶೆಡ್ಯೂಲ್ನಲ್ಲಿ ಮೆನ್ಷನ್ ಆಗಿದೆ? 8th ಶೆಡ್ಯೂಲಲ್ಲಿ ಮೆನ್ಷನ್ ಆಗಿದೆ. ಅಲ್ಲಿ ಎಷ್ಟು ಲ್ಯಾಂಗ್ವೇಜ್ ಇದೆ? 22 ಲ್ಯಾಂಗ್ವೇಜಸ್ ಇದೆ. ಯಾವಾಗ ಇನ್ಕ್ಲೂಡ್ ಮಾಡಿದ್ವಿ ನಾವು? 92 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಇದು ಎಲ್ಲಿ ಯಾವೊಂದು ರೀಜನಲ್ಲಿ ಮಾತಾಡ್ತಾರೆ ಈ ಭಾಷೆನ ಅಂದರೆ ಜಾರ್ಖಂಡ್ ಆಗಿರ್ಬೋದು, ಛತ್ತೀಸ್ಗಢ, ಒಡಿಶಾ, ಆ ಕಡೆ ಒಂದು ಸೈಡ್ ಜನರು ಮಾತಾಡ್ತಾರೆ. ಸರಿನಾ? ಸಂತಾಲಿ ಬಗ್ಗೆ ಗೊತ್ತಿರಬೇಕು. ಸಂವಿಧಾನನ ಟ್ರಾನ್ಸ್ಲೇಟ್ ಮಾಡಿರೋವಂಥ ಲ್ಯಾಂಗ್ವೇಜ್ ಯಾವುದು? ಸಂತಾಲಿ. ಮತ್ತು ಓಲ್ಡ್ ಚಿಕ್ಕಿ ಸ್ಕ್ರಿಪ್ಟ್ ಅಂತ ಕರಿತೀವಿ. ಮತ್ತು ಈ ಓಲ್ಡ್ ಚಿಕ್ಕಿ ಸ್ಕ್ರಿಪ್ಟ್ಗೆ 100 years ಆಗಿದೆ. ಓಕೆನಾ? ಇಷ್ಟೆಲ್ಲ ನಮಗೆ ನೆನಪಿರಬೇಕು. ಈಗ ಇಂಡಿಯಾ ಜಾರ್ಡನ್ ರಿಲೇಷನ್ಸ್ ಬಂದರೆ 75 ವರ್ಷ ಕಂಪ್ಲೀಟ್ ಆಗಿದೆ. ಕೇಳ್ತಾರೆ ಡೈರೆಕ್ಟ್ ಕ್ವಶನ್, ಎಷ್ಟು ವರ್ಷ ಕಂಪ್ಲೀಟ್ ಆಗಿದೆ? 75 ವರ್ಷ ಕಂಪ್ಲೀಟ್ ಆಗಿದೆ. ಸೊ ನಾವು ಏನೇದ್ರ ಮೇಲೆ ಫೋಕಸ್ ಮಾಡ್ತೀವಿ ಅಂದರೆ ರಿನ್ಯೂವಬಲ್ ಎನರ್ಜಿ, ವಾಟರ್ ಮ್ಯಾನೇಜ್ಮೆಂಟ್, ಕಲ್ಚರು, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಫೋಕಸ್ ಮಾಡ್ತೀವಿ. ಆಮೇಲೆ
ನಮ್ಮ ನೋಡಿ ಇವರು ನಮ್ಮ PM ನರೇಂದ್ರ ಮೋದಿ. ಇವ್ರ ಹೆಸರೇನು ಕಿಂಗ್ ಅಬ್ದುಲ್ಲಾ ಇಬನ್ ಅಲ್ ಹುಸೇನ್ ಆಫ್ ಜಾರ್ಡನ್. ಓಕೆನಾ, ಜಾರ್ಡನ್ ಕ್ಯಾಪಿಟಲ್ ಯಾವುದು? ಅಮನ್ ಜಾರ್ಡನ್ ಕ್ಯಾಪಿಟಲ್. ನೆಕ್ಸ್ಟು ಈಗ ಏನಂತಂದರೆ ಜಾರ್ಡನ್ಗೆ ಥರ್ಡ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಯಾರು? ನಮ್ಮ ಇಂಡಿಯಾ ಜಾರ್ಡನ್ಗೇನು ಥರ್ಡ್ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್. ನಾವು ಏನರ ಮೇಲೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ಕೊತೀವಿ ಅಥವಾ ಏನು ಒಂದರ ಮೇಲೆ ಜಾಸ್ತಿ ಟ್ರೇಡ್ ಮಾಡ್ತೀವಿ ಅಂದರೆ ಇಟ್ ಮೇ ಬಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿರ್ಬೋದು, ಮೀಟ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಇಂಜಿನಿಯರಿಂಗ್ ಟೆಕ್ಸ್ಟೈಲ್ಸ್ ಪ್ರಾಡಕ್ಟ್ಸ್ ಆಗಿರ್ಬೋದು. ಇನ್ನೊಂದು ಐಕಾನಿಕ್ ಫೋಕಸ್ ಏನಂತಂದರೆ ಇಲ್ಲಿ ಪೆಟ್ರಾ ಜಾರ್ಡನ್ ಅಂತ ಐತೆ ನೋಡಿ, ಇಲ್ಲಿ ಇಲ್ಲೇನೈತೆ ಪೆಟ್ರಾ ಜಾರ್ಡನ್ ಅಂತ ಕೊಟ್ಟಿದ್ದಾರಲ್ವ. ಈ ಒಂದು ಪೆಟ್ರಾ ಜಾರ್ಡನ್ನು ಮತ್ತು ನಮ್ಮ ಎಲ್ಲೋರಾ ಕೇವ್ಸು ಸ್ವಲ್ಪ ಎರಡು ಐಕಾನಿಕ್ ಥರ ಐತೆ. ಅಂದರೆ ಏನಂತಂದರೆ ನಮ್ಮ ಹಿಸ್ಟಾರಿಕಲಿಂದನೇ ನಾವು ಕನೆಕ್ಟ್ ಆಗಿದ್ದೀವಿ ಅಂತ ಅರ್ಥ ಇದು. ಓಕೆನಾ, ಮೋದಿಯವ್ರು ಏನು ಹೇಳಿದರೆ ನಾವು ಹಿಸ್ಟಾರಿಕ್ಕಿಂದನೇ ಕನೆಕ್ಟ್ ಆಗಿದ್ದೀವಿ. ಅಲ್ಲಿ ಪೆಟ್ರಾ ಜಾರ್ಡನ್ ಹೇಗೆ ಮಾಡಿದಾರೋ ಅದೇ ಥರ ನಮ್ಮ ಎಲ್ಲೋರಾದಲ್ಲೂ ಇದೆ. ಅಲ್ಲೂ ಪೇಂಟಿಂಗ್ಸ್ ಏನೇನಿದೆ, ಇಲ್ಲೂ ಪೇಂಟಿಂಗ್ಸ್ ಅದೇ ಥರನೇ ಇದೆ. ಅಂದರೆ ಸೇಮ್ ಅಲ್ಲ, ಕಾನ್ಸೆಪ್ಟ್ ಸೇಮೇ. ಅಂದರೆ ಇಂದಂಥ ಸಿವಿಲೈಸೇಷನ್ನು ಮುಂಚೆ ನಾವು ಕನೆಕ್ಟ್ ಆಗಿದ್ವಿ ಅಂತ ಅರ್ಥ ಅದು. ಓಕೆನಾ, ಸೊ ಅದೊಂದನ್ನು ಇಲ್ಲಿ ಈ ಒಂದು ಇಂಡಿಯಾ ಜಾರ್ಡನ್ 75th ರಿಲೇಷನ್ಸಲ್ಲಿ ಮೋದಿಯವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ನೆಕ್ಸ್ಟ್ ಬರೋದಾದ್ರೆ ಸೆನ್ಸಸ್ ಆಫ್ ಇಂಡಿಯಾ 2027. ಈ ವರ್ಷದ ಎಷ್ಟನೇ ಸೆನ್ಸಸ್ ಇದು? ಇಟ್ ವಿಲ್ ಬಿ ಅವರ್ 8ನೇ ಸೆನ್ಸಸ್. ಓಕೆನಾ, 8ನೇ ಸೆನ್ಸಸ್ ಆಗಿರುತ್ತೆ. ಮತ್ತು ಫಸ್ಟು 1872 ಸೆನ್ಸಸ್ ಅಂತ ಬಂದಿದ್ದು ಫಸ್ಟ್ ಆಗಿ ಯಾವ ಒಂದು ಪೀರಿಯಡಲ್ಲಿ? ಲಾರ್ಡ್ ಮಯೋ ಅವರ ಪೀರಿಯಡಲ್ಲಿ. ಮತ್ತು 1881 ಲಾರ್ಡ್ ರಿಪ್ಪನ್ ಅವರ ಕಾಲದಲ್ಲಿ ಫಸ್ಟು ಸಿಂಕ್ರೋನಸ್ ಸೆನ್ಸಸ್ ಆಯಿತು ಪೋಸ್ಟ್ ಇಂಡಿಪೆಂಡೆನ್ಸಲ್ಲಿ. ಈ ಒಂದು ಸೆನ್ಸಸ್ 2027 ರಿಲೀಸ್ ಆಗುತ್ತೆ. ಯಾವೊಂದು ಎಷ್ಟನೇ ಫೇಸಲ್ಲಿ ನಡೆಯುತ್ತೆ ಅಂದರೆ ಎರಡು ಫೇಸಲ್ಲಿ ನಡೆಯುತ್ತೆ. ಓಕೆನಾ, ಫಸ್ಟು ಹೌಸಿಂಗಲ್ಲಿ, ಆಮೇಲೆ ಪಾಪ್ಯುಲೇಷನ್ ಎನ್ಯುಮರೇಷನ್ ಅಂತ. ಸೊ ಬರುತ್ತೆ ಸೆನ್ಸಸ್ ಡೇಟಾ ಬರುತ್ತೆ. ಲಾಸ್ಟು ಸೆನ್ಸಸ್ ಯಾವಾಗ ನಡೆದಿದ್ದು? 2011 ಮತ್ತು 2021 ಸೆನ್ಸಸ್ಸು ಇವಾಗ ರಿಲೀಸ್ ಆಗುತ್ತೆ. ಯಾವಾಗ? 2027. ಮತ್ತು ಈ ಒಂದು ಸೆನ್ಸಸ್ಸು ಯಾವೊಂದು ಬ್ಯಾಕ್ನಿಂದ ಮಾಡ್ತೀವಿ? 1948. ಓಕೆನಾ, ರಿಜಿಸ್ಟರ್ ಜನರಲ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1948. ಶಾಂತಿ ಬಿಲ್ ಕ್ವಶನ್ಸ್ ಬರುತ್ತೆ ಈ ವರ್ಷ ಎಲ್ಲ ಎಕ್ಸಾಮಲ್ಲೂ. ಶಾಂತಿ ಬಿಲ್ ಯಾವುದಕ್ಕೆ ರಿಲೇಟೆಡ್ ಅಂತ ಕ್ವಶನ್ ಬರುತ್ತೆ. ನಮ್ಮ ಕರ್ನಾಟಕ ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಶಾಂತಿ ಬಿಲ್ 2025 ಇದು ಯಾವೊಂದು ಬಿಲ್ಗೆ, ಯಾವೊಂದು ಸೆಕ್ಟರ್ಗೆ ರಿಲೇಟೆಡ್ ಅಂತಂದರೆ ಇಟ್ ಈಸ್ ರಿಲೇಟೆಡ್ ಟು ನ್ಯೂಕ್ಲಿಯರ್ ಎನರ್ಜಿ. ಓಕೆನಾ, ಏನಕ್ಕೆ ರಿಲೇಟೆಡು? ನ್ಯೂಕ್ಲಿಯರ್ ಎನರ್ಜಿ ರಿಫಾರ್ಮ್ಸ್. ಆ ಒಂದು ನ್ಯೂಕ್ಲಿಯರ್ ಎನರ್ಜಿ ರಿಫಾರ್ಮ್ಸ್ಗೆ ಯಾವೊಂದು ಬಿಲ್ ರಿಲೇಟೆಡ್ ಅಂತಂದರೆ ಶಾಂತಿ ಬಿಲ್. ಇದನ್ನು ನೆನ್ಪಿಟ್ಕೋಬೇಕು. ಇದ್ರ ಫುಲ್ ಫಾರ್ಮ್ ಏನಂತಂದರೆ ಸಸ್ಟೈನಬಲ್ ಹಾರ್ನೆಸಿಂಗ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಸಸ್ಟೈನಬಲ್ ಹಾರ್ನೆಸಿಂಗ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಏನು ಮಾಡುತ್ತೆ ಇನಿಷಿಯೇಟಿವ್ ಅಂದರೆ ಬೇಸಿಕ್ಕಾಗಿ ನ್ಯೂಕ್ಲಿಯರ್ ಎನರ್ಜಿ ಕೆಪಾಸಿಟಿನ ಎಕ್ಸ್ಟೆಂಡ್ ಮಾಡಬೇಕು ಮತ್ತು ಅದನ್ನು ಪ್ರಮೋಟ್ ಮಾಡಬೇಕು. ನಮ್ಮ ವಿಕಸಿತ್ ಭಾರತ್ 2047 ವಿಷನ್ನ ನಾವು ಅಚೀವ್ ಮಾಡಬೇಕು. ಓಕೆನಾ, ಮತ್ತು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಸು ಈಗ ಬೇರೆ ಒಂದು ಸ್ಟೇಟಲ್ಲೂ ನಾವು ಸೆಟಪ್ ಮಾಡ್ತಿದ್ದೀವಿ. ಅದಕ್ಕೆ ನಾವು ಶಾಂತಿ ಬಿಲ್ ಅಂತ ಕರಿತೀವಿ. ದೀಪಾವಳಿ ನೆಂತಕ್ಕೆ ಆ್ಯಡ್ ಮಾಡಿದ್ದೀವಿ ಇಂಟ್ಯಾಂಜಿಬಲ್ ಕಲ್ಚರ್ ಹೆರಿಟೇಜ್ ಲಿಸ್ಟ್ ಆಫ್ ಯುನೆಸ್ಕೋ. ಮತ್ತು ಇದು ಎಷ್ಟನೇ ಎಲಿಮೆಂಟ್ ಆಗಿರುತ್ತೆ? ನಮ್ಮ ಭಾರತದ 16ನೇ ಎಲಿಮೆಂಟ್ ಆಗಿರುತ್ತೆ. 16th ಎಲಿಮೆಂಟ್ ಯುನೆಸ್ಕೋ ಲಿಸ್ಟ್ಗೆ, ಕಲ್ಚರ್ ಹೆರಿಟೇಜ್ ಲಿಸ್ಟ್ಗೆ ಆ್ಯಡ್ ಆಗೋದು. ನೋಡಿ 16th ಇಂಡಿಯನ್ ಎಲಿಮೆಂಟ್ ಅಂತ ಕರಿತೀವಿ. 16th ಇಂಡಿಯನ್ ಎಲಿಮೆಂಟು ಯಾವುದು? ದೀಪಾವಳಿನ ಆ್ಯಡ್ ಮಾಡಲಾಗಿದೆ. ಅದು ಬಿಟ್ಟರೆ ಇನ್ನೇನು ಬೇಡ, ಇಂಪಾರ್ಟೆಂಟು. ಈಗ ನಮಗೆ ಕ್ವಶನ್ಸ್ ಕೇಳ್ತೀವಿ ನೋಡಿ. NMHC ಈ ಒಂದು ಕೋಆಪರೇಷನ್ನು ಮ್ಯಾರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸಲ್ಲಿ ಆಗಿದೆ. ಈ ಒಂದು ಕೋಆಪರೇಷನ್ ಯಾವ ಒಂದು ದೇಶಗಳ ನಡುವೆ ಅಂತ ಕರಿತೇವೆ? ನ್ಯಾಷನಲ್ ಮ್ಯಾರಿಟೈಮ್ ಹೆರಿಟೇಜ್ ಕಾಂಪ್ಲೆಕ್ಸ್. ಈ ಒಂದು ಕೊಲ್ಯಾಬ್ರೇಟು ಯಾವೊಂದು ದೇಶಗಳ ನಡುವೆ ಅಂದರೆ ಇಂಡಿಯಾ ಮತ್ತು ನೆದರ್ಲ್ಯಾಂಡ್. ಓಕೆನಾ, ಈ ಒಂದು ಥೀಮ್ ಏನಾಗಿರುತ್ತೆ? ಸ್ಟ್ರಾಂಗರ್ ಟುಗೆದರ್ ಅಟ್ ಸಿ ಅಂತ ಇವ್ರದ್ದು ಥೀಮ್ ಆಗಿರುತ್ತೆ. NMHC ಯಾವುದಕ್ಕೆ ರಿಲೇಟೆಡ್ ಅಂದರೆ ಇಂಡಿಯಾ ಮತ್ತು ನೆದರ್ಲ್ಯಾಂಡ್ಗೆ ಮ್ಯಾರಿಟೈಮ್ ಹೆರಿಟೇಜ್ ಕೋಆಪರೇಷನ್ಸ್ಗೆ ರಿಲೇಟೆಡ್ ಆಗಿರುತ್ತೆ. ಇದು ಬಿಟ್ಟರೆ ಇನ್ನೇನು ಇಲ್ಲಿ ಓದ್ಕೊಳ್ಳೋದು ಬೇಡ. ಇದನ್ನು ಯಾರು ಮೀಟಿಂಗ್ ಅಟೆಂಡ್ ಮಾಡೋದಂದರೆ ನಮ್ಮ ಎಕ್ಸ್ಟರ್ನಲ್ ಮಿನಿಸ್ಟರ್ ಡಾಕ್ಟರ್ S ಜೈಶಂಕರ್ ಅವರು ಅಟೆಂಡ್ ಮಾಡಿದ್ದಾರೆ ಈ ಮೀಟಿಂಗ್ನ. ಅದು ಬಿಟ್ಟರೆ ಇನ್ನೇನು ಓದ್ಕೊಳ್ಳೋದಂತೇನಿಲ್ಲ ಬೇಡ. ಸೊ ಲೋಥಾಲಲ್ಲಿ ಎಲ್ಲಿ ನಡೀತಿದ್ದು? ಅಟ್ ಲೋಥಾಲ್ ಇನ್ ಗುಜರಾತ್. ಮತ್ತು ಲೋಥಾಲ್ ಅಂತ ನೋಡೋದಾದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಡಾಕ್ಯಾರ್ಡ್ ಎಲ್ಲಿ ಫೌಂಡ್ ಆಗಿದೆ? ಲೋಥಾಲಲ್ಲಿ ಫೌಂಡ್ ಆಗಿದೆ. ನೀತಿ ಆಯೋಗ ರಿಪೋರ್ಟ್ ಆನ್ MSME ಸ್ಕೀಮ್ ಕನ್ವರ್ಜೆನ್ಸ್, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್. ಈ ಒಂದು ರಿಪೋರ್ಟ್ ಏನು ಮಾಡಿ, ಈ ಒಂದು ಸೆಕ್ಟರಲ್ಲಿ ನೀತಿ ಆಯೋಗ ಒಂದು ರಿಪೋರ್ಟ್ ಕೊಟ್ಟಿದೆ. ಏನಂದರೆ ಕೆಲವು ಸ್ಕೀಮ್ಗಳನ್ನ ಕನ್ವರ್ಜ್ ಮಾಡಿ ಒಂದು ಸ್ಕೀಮ್ನ ತೊಗೊಬಂದಿವಿ. ಯಾಕಂದರೆ MSME ಸೆಕ್ಟರ್ನ ಬೂಸ್ಟ್ ಮಾಡಬೇಕು.
ಬೂಸ್ಟ್ ಮಾಡಬೇಕು ಮತ್ತು ನಮ್ಮ 2047 ವಿಕಸಿತ ಭಾರತ್ ಒಂದು ಟಾರ್ಗೆಟ್ನ ಅಚೀವ್ ಮಾಡಬೇಕು. ಓಕೆನಾ, ಅದಕ್ಕೋಸ್ಕರ ಎಷ್ಟು ಸ್ಕೀಮ್ನ ಮರ್ಜ್ ಮಾಡಿದ್ದಾರೆ ನೆನ್ಪಿಟ್ಕೋಬೇಕು. ಇಲ್ಲಿ 18 ಸ್ಕೀಮ್ಗಳನ್ನ ಮರ್ಜ್ ಮಾಡಿದ್ದಾರೆ. ಅದು ಬಿಟ್ಟರೆ ಏನು ಇಂಪಾರ್ಟೆಂಟ್ ಇಲ್ಲ. 18 ಸ್ಕೀಮ್ನ ಮರ್ಜ್ ಮಾಡಿದ್ದಾರೆ. ಇಲ್ಲಿ ಯಾವ್ಯಾವ ಒಂದು ಸ್ಕೀಮ್ನ ಸೇಫ್ ಗಾರ್ಡ್ ಮಾಡ್ತಿದ್ದಾರೆ ಅಂತಂದರೆ ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಮತ್ತು ಪ್ರಧಾನ ಮಂತ್ರಿ ವಿಶ್ವಕರ್ಮ ಇದನ್ನು ಕೇಳಿದ್ದಾರೆ. ಪ್ರಧಾನ ಮಂತ್ರಿ ವಿಶ್ವಕರ್ಮ ಏನರ ಬಗ್ಗೆ ಮಾತಾಡುತ್ತೆ, ಅಲ್ಲಿರೋಂಥ ಒಂದು ಆರ್ಟಿಸನ್, ಟ್ರೆಡಿಷ್ನಲ್ ಆರ್ಟಿಸನ್ಸ್ ಮತ್ತು ಟ್ರೈಬಲ್ ಕ್ರಾಫ್ಟ್ ಮ್ಯಾನ್ಗಳಾಗಲಿ ಅವ್ರ ಬಗ್ಗೆ ಅವರ ಒಂದು ವರ್ಕ್ಗಳನ್ನ ಕನ್ಸರ್ವ್ ಮಾಡೋಕ್ಕೆ. ಅದು ಬಿಟ್ಟರೆ ಇದು ಯಾವುದೂ ಇಂಪಾರ್ಟೆಂಟ್ ಆಗಲ್ಲ. 18 ಸ್ಕೀಮ್ಗಳನ್ನ ಕನ್ವರ್ಟ್ ಮಾಡಿದ್ದಾರೆ. ಇಂಡಿಯಾ ಯುರೋಪಿಯನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕ್ವಶನ್ಸ್ ಬಂದಿದೆ. ಇಂಡಿಯಾ ಯುರೋಪಿಯನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದನ್ನು ಮದರ್ ಆಫ್ ಆಲ್ ಟ್ರೇಡ್ ಡೀಲ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಮದರ್ ಆಫ್ ಆಲ್ ಟ್ರೇಡ್ ಡೀಲ್ಸ್. ಇದು ಒಂದು ಇಂಡಿಯಾದ ಲಾರ್ಜೆಸ್ಟ್ ಅಗ್ರಿಮೆಂಟು. ಏನರ ಮೇಲೆ ಒಂದು ಮೈಲ್ ಸ್ಟೋನ್ ಅಂತಲೇ ಅನ್ಬೋದು. ಇದು ಏನರ ಮೇಲೆ ಫೋಕಸ್ ಮಾಡುತ್ತೆ ಅಂದರೆ ಸ್ಟ್ರೆಂಥನಿಂಗ್ ಎಕನಾಮಿಕ್ ಪಾರ್ಟ್ನರ್ಶಿಪ್. ಏನು ಎಕನಾಮಿಕ್ ಪಾರ್ಟ್ನರ್ಶಿಪ್? ಯಾವ್ಯಾವ ಒಂದು ಸೆಕ್ಟರ್ ಇದಕ್ಕೆ ಬೆನಿಫಿಟೆಡ್ ಅಂದರೆ ಟೆಕ್ಸ್ಟೈಲ್ ಇಂಡಸ್ಟ್ರೀಸು, ಲೆದರು, ಜರ್ಮ್ಸ್ ಆ್ಯಂಡ್ ಜ್ಯುವೆಲರೀಸು, ಮೆರೈನ್ ಪ್ರಾಡಕ್ಟ್ಸು, ಇಂಜಿನಿಯರಿಂಗು, ಅಗ್ರಿಕಲ್ಚರ್ ಪ್ರಾಡಕ್ಟ್ಸು, ಇವೆಲ್ಲ ಥರದ್ದು ಒಂದು ಸೆಕ್ಟರ್ಸಲ್ಲಿ ಇದು ಬೆನಿಫಿಟ್ ಆಗುತ್ತೆ. ಮತ್ತು ಇದರಿಂದ ನಮಗೇನು ಉಪಯೋಗ ಅಂತಂದರೆ ಬಿಸ್ನೆಸ್ ಆಗುತ್ತೆ, ಫಾರ್ಮರ್ಸ್ಗೆ ಒಳ್ಳೆ ಅಂದರೆ ಅವ್ರಿಗೂ ವ್ಯಾಪಾರ ಮಾಡೋಕ್ಕೆ ಈಸಿ ಆಗುತ್ತೆ, ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ, ಮತ್ತು ನಮ್ಮ ಇಂಡಿಯಾ ಮತ್ತು ಯುರೋಪ್ ಸ್ಟ್ರಾಟಜಿಕ್ ರಿಲೇಷನ್ ಅಂದರೆ ಅವರ ಒಂದು ಪಾರ್ಟ್ನರ್ಶಿಪ್ ಮತ್ತು ಕೊಲಾಬ್ರೇಟ್ ಆಗಲಿ ನಮ್ಮ ರಿಲೇಷನ್ಶಿಪ್ಪು ಇಂಪ್ರೂವ್ ಆಗುತ್ತೆ. ಈಗ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದರೆ ಎಲ್ಲನೂ ಫ್ರೀ ಇರಲ್ಲ, ಬಟ್ ಒಂದು ಸ್ವಲ್ಪ ನಾವು ಮಾತಾಡಿಕೊಂಡು ನಮ್ಮ ಟ್ಯಾರಿಫ್ಗಳನ್ನ ರೆಡ್ಯೂಸ್ ಮಾಡ್ಕೊಂಡಿರ್ತೀವಿ ಅಷ್ಟೇ. ಆದರೆ ಕಂಪ್ಲೀಟ್ ಫ್ರೀ ಅಲ್ಲ, ನೆನ್ಪಿಟ್ಕೊಬಿಡಿ. ಅದು ಫುಲ್ಲು ಕಂಪ್ಲೀಟ್ ಫ್ರೀ ಇರಲ್ಲ. ಸ್ವಲ್ಪ ಒಂದು ಟ್ಯಾರಿಫ್ನ ನಾವು ಮಾತುಕತೆ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ನಾವು ರೆಡ್ಯೂಸ್ ಮಾಡ್ಕೊಂಡಿರ್ತೀವಿ. ಇನ್ನು ವಂದೇ ಭಾರತ್ ಎಕ್ಸ್ಪ್ರೆಸ್ ನೋಡೋದಾದರೆ ಈಗ ಕರೆಂಟು ಎಷ್ಟು ಟ್ರೈನ್ಗಳು ಓಡಾಡ್ತಿದೆ, ಎಷ್ಟು ಟ್ರೈನ್ ಪ್ರೆಸೆಂಟ್ ಐತೆ ಅಂದರೆ 144 ಆಪ್ರೇಷನಲ್ಲಿವೆ. ಎಷ್ಟು ಡಿಸ್ಟಿಕ್ ಕವರ್ ಮಾಡಿದೆ? 274 ಡಿಸ್ಟಿಕ್ನ ಕವರ್ ಮಾಡಿದ್ದಾರೆ. ಈ ಫ್ಯಾಕ್ಟ್ಸ್ಗಳನ್ನ ನೆನ್ಪಿಟ್ಕೋಬೇಕು, ಎಕ್ಸಾಮಲ್ಲಿ ಕೇಳ್ತಾರೆ. 166 ಟ್ರೈನು ಮತ್ತು 277 ಡಿಸ್ಟಿಕ್ಸ್ನ ಕವರ್ ಮಾಡಿದೆ. ಬಟ್ ನಮ್ಮ ಫ್ಯೂಚರಲ್ಲಿ 2047ಕ್ಕೆ ವಿಕಸಿತ ಭಾರತ್ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀವಲ್ಲ, ಅಂದರೆ ಯಾಕೆ ಅದು ನಿಕ್ಕಿರೋದು ಅಂದರೆ 100 ವರ್ಷ ಆಗುತ್ತೆ ನಮ್ಮ ಇಂಡಿಪೆಂಡೆನ್ಸಿಗೆ. ಆ ಒಂದು 2047ಗೆ ನಾವೇನು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಅಂದರೆ 800 ಟ್ರೈನು ಬರಬೇಕು ಕನೆಕ್ಟಿಂಗ್ ಇಂಡಿಯಾಗೆ. ಆಮೇಲೆ 4500 ಟ್ರೈನ್ಸ್ ಬರಬೇಕು. ಓಕೆನಾ, 800 ಏನು 2030ಗೆ 800 ಟ್ರೈನ್ಸ್ ಇರುತ್ತೆ. ಯಾವುದು? ವಂದೇ ಭಾರತದ್ದು. ಆಮೇಲೆ 4500 ಟ್ರೈನ್ ಯಾವಾಗ? 2047ಕ್ಕೆ. ಈಗ ಹೊಸ ಥರದ ಟ್ರೈನ್ಸು ಬಿಡ್ತಿದ್ದಾರೆ. ಸ್ಲೀಪಿಂಗ್ ಟ್ರೈನ್ಗೂ ಬಿಡ್ತಿದ್ದಾರೆ ವಂದೇ ಭಾರತದಲ್ಲಿ. ನೋಡಿ, ಇಲ್ಲಿ ಸ್ಲೀಪಿಂಗ್ ಟ್ರೈನು ಬಿಡ್ತಿದ್ದಾರೆ. ಮತ್ತು ವಂದೇ ಭಾರತಲ್ಲಿ ಅಲ್ಟ್ರೊಳಗೆ ವರ್ಷನ್ಸ್ ಬರುತ್ತೆ 2.0, 3.0, 4.0 ಅಂತ ಇಲ್ಲಿ ಫ್ಯೂಚರಲ್ಲಿ. ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ ಯಾರು ಒಂದು ಈ ರಿಪೋರ್ಟ್ನ ಬಿಡೋದು ಕೇಳ್ತಾರೆ. ಇದು ಇಷ್ಟೇ ಕ್ವಶನ್ ಕೇಳೋದು. ಈ ಥರ ಬಿಟ್ಟರೆ PIBಲಿ ಯಾವುದೂ ಡೀಪಾಗಿ ಕೇಳಲ್ಲ. ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ ಈ ಒಂದು ರಿಪೋರ್ಟ್ ಯಾರು ಕೊಡ್ತಾರೆ? ನೀತಿ ಆಯೋಗ ಈ ಒಂದು ರಿಪೋರ್ಟ್ನ ರಿಲೀಸ್ ಮಾಡುತ್ತೆ. ಅದು ಬಿಟ್ಟರೆ ಇನ್ನೇನು ಇಂಪಾರ್ಟೆಂಟ್ ಆಗಿರಲ್ಲ. ಬಟ್ ಮೇಲೆ ನೋಡೋದಾದರೆ ಯಾವೊಂದು ಕಂಪ್ನಿ ಅಥವಾ ಯಾವೊಂದು ಸ್ಟೇಟು ಜಾಸ್ತಿ ಎಕ್ಸ್ಪೋರ್ಟ್ ಮಾಡುತ್ತೆ, ಮತ್ತು ನಾರ್ತ್ ಸ್ಟೇಟಲ್ಲಿ ಯಾವ್ದು ಜಾಸ್ತಿ ಎಕ್ಸ್ಪೋರ್ಟ್ ಮಾಡುತ್ತೆ, ನಾರ್ತ್ ಈಸ್ಟಲ್ಲಿ ಯಾವ್ದು ಎಕ್ಸ್ಪೋರ್ಟ್ ಮಾಡುತ್ತೆ ಅಂತ ನೋಡಿದ್ರೆ ನಮ್ಮ ಸೌತ್ ಇಂಡಿಯಾ ಅಥವಾ ನಮ್ಮ ಇಂಡಿಯಾದಲ್ಲೇ ನೋಡೋದಾದರೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡೋದು ಯಾವುದು? ಫಸ್ಟು ಮಹಾರಾಷ್ಟ್ರ, ಆಮೇಲೆ ತಮಿಳ್ನಾಡು, ಗುಜರಾತ್. ಅದೇ ಥರ ನಾರ್ತಲ್ಲಿ ಉತ್ತರಾಖಂಡ್, ಜಮ್ಮು ಕಾಶ್ಮೀರ್. ಈಸ್ಟಲ್ಲಿ ಹೋದರೆ ನಾಗಾಲ್ಯಾಂಡ್. ಇಷ್ಟು ಸ್ಟೇಟ್ಸ್ಗಳು ನಮ್ಗೆ ನೆನಪಿರಬೇಕು. ಅದಾದಮೇಲೆ ಅದು ಬಿಟ್ಟರೆ ಇನ್ಯಾವುದು ನಮಗೆ ಇಂಪಾರ್ಟೆಂಟ್ ಇಲ್ಲ. ಈಗ ಎಕನಾಮಿಕ್ ಸರ್ವೆನೇ ಮತ್ತೆ ಕೇಳಿದ್ದಾರೆ. ಎಕನಾಮಿಕ್ ಸರ್ವೆ ನಾವು ಆಗಲೇ ನೋಡಿದ್ದೀವಿ. ಗ್ರೋತ್ ಎಸ್ಟಿಮೇಟ್ ಎಷ್ಟು? 7.4%. ಓಕೆನಾ, ನಾವು ಪ್ರೊಜೆಕ್ಟೆಡ್ ಎಷ್ಟು ಗ್ರೋತ್? ಇದು ಎಸ್ಟಿಮೇಷನ್. ನಾವು ಪ್ರೊಜೆಕ್ಷನು 7.2 ಇಷ್ಟು ಒಳಗಿಂದ ಇರುತ್ತೆ. ಇಷ್ಟು 6.8ಇಂದ 7.2. ಬಟ್ ಇದೆಲ್ಲ ಏನು ಇಂಪಾರ್ಟೆಂಟ್ ಆಗಿಲ್ಲ. ಇಲ್ಲಿ ಫಿಸ್ಕಲ್ ಡೆಫಿಸಿಟ್ ನೋಡ್ಕೊಳ್ಳಿ. ಫಿಸ್ಕಲ್ ಡೆಫಿಸಿಟ್ ಟಾರ್ಗೆಟ್ ಎಷ್ಟು? 4.4%. ಅದು ಬಿಟ್ಟರೆ ಇನ್ನು ಯಾವುದು NPM ಫೋಕಸ್ ಮಾಡ್ತೀವಿ. ಇನ್ಫ್ಲೇಷನ್ನು, ಫಿಸ್ಕಲ್ ಪಾಲಿಸಿ ಪ್ರತಿ ವರ್ಷವೂ ನಾವು ಫೋಕಸ್ ಮಾಡ್ತೀವಿ. ಸೊ ಅದೇ ಥರ ಹೊಸದಾಗಿ ಅಂತ ಏನೂ ಇಲ್ಲ. ನ್ಯೂ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2026. ಈ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸು ನಮ್ಮ ಎನ್ವೈರನ್ಮೆಂಟ್ ಚಾಪ್ಟರಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಮತ್ತು ಕ್ವಶನ್ಸ್ ನಿಮಗೆ SSCಲಿ ಆಗಲೇ ಕಂಡು ಬಂದಿದೆ. SSCಲಿ ಮ್ಯಾನೇಜ್ಮೆಂಟ್, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನಮಗೆ ಕೇಳಿದ್ದಾರೆ ಕ್ವಶನ್ಸಲ್ಲಿ. ಮತ್ತು ಈಗ ನಡೆಯೋ ನೆಕ್ಸ್ಟು ಸೆಲೆಕ್ಷನ್ ಪೋಸ್ಟ್ ಆಗಿರ್ಬೋದು, ಯಾವುದೇ ಒಂದು ಪೋಸ್ಟ್ ಎಕ್ಸಾಮ್ ಆಗಿದ್ದರೂ ಈ ಕ್ವಶನ್ ಕೇಳ್ತಾರೆ. ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸಲ್ಲಿ ಕೀ ಫೀಚರ್ಸ್ ಅಥವಾ ಹೊಸ ರೂಲ್ಸ್ ಅಂದಿದ್ರೆ ಏನು? ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲ್ ಅಂತ. ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲ್ ಅಂದರೆ ಈಗ ಸಂಗೀತ ಮೊಬೈಲ್ಸಲ್ಲಿ ನೋಡಿ ಎಕ್ಸಾಂಪಲ್ ಕೊಡ್ತೀನಿ. ಸಂಗೀತ ಮೊಬೈಲ್ಸ್ ಅವರು ಮೊಬೈಲ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ನಿಮಗೆ ಹೊಸ ಮೊಬೈಲ್ ಕೊಡ್ತಾರೆ. ಬಟ್ ಆ ಮೊಬೈಲ್ನ ಅದೇ ರೇಟಿಗೆ ತೊಗೊಳ್ಳಲ್ಲ. 1,000 500 ರೂಪಾಯಿಗೂ ಕೊಟ್ಟು
ನಿಮಗೆ ಡಿಸ್ಕೌಂಟ್ ಕೊಡ್ತಾರೆ. ಅವ್ರು ಯಾಕೆ ಈ ಥರ ಮಾಡ್ತಾರೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದು ಹಳೆ ಮೊಬೈಲ್ ನಮ್ಮ ಮನೇಲಿ ಐತೆ ಅಂತಂದರೆ ಅದನ್ನು ನಾವು ವರ್ಕ್ ಆಗ್ತಿಲ್ಲ ಅಂದರೆ ಎಸಿತೀವಿ. ಎಸ್ದಾಗ ಏನಾಗುತ್ತೆ, ಅದರೊಳಗೆ ಸೆಮಿ ಕಂಡಕ್ಟರ್ ಇರುತ್ತೆ, ಎಲ್ಲ ಥರದ ಒಂದು ಮೆಟಾಲಿಕಲ್ಲು ಮಾಡಿರ್ತೀವಿ, ಮೊಬೈಲ್ನ ಮೆಟಾಲಿಕಲ್ಲು ಯೂಸ್ ಮಾಡಿರ್ತಾರೆ. ಸೊ ಮಣ್ಣಿಗೆ ಬಿದ್ದಾಗ ಮಣ್ಣಲ್ಲಿ ಬೇರೆ ಬೇರೆ ಒಂದು ಡಿಕಾಂಪೋಸಿಟ್ ಆಗಿ ಮಣ್ಣಿಗೂ ಎಫೆಕ್ಟ್ ಆಗುತ್ತೆ, ಯಾಕಂದರೆ ಅದ್ರೊಳಗೂ ಕೆಮಿಕಲ್ಸಿಂದ ಮಾಡಿರ್ತಾರೆ ಅದನ್ನು ಆ ಒಂದು ಪ್ರಾಡಕ್ಟ್ಗಳ್ನು. ಸೊ ಮಣ್ಣಿಗೂ ಎಫೆಕ್ಟ್ ಆಗುತ್ತೆ, ಎಲ್ಲ ಥರದ ಒಂದು ಸಾಯಿಲ್ ಡಿಪ್ಲೀಷನ್ ಆಗುತ್ತೆ. ಓಕೆನಾ. ಸೊ ಸಾಯಿಲ್ಗೂ ಹಾರ್ಮ್ ಆಗುತ್ತೆ. ಸೊ ಈ ಥರನೇ ಬೇರೆ ಬೇರೆ ಈಗ ಪ್ಲಾಸ್ಟಿಕ್ನೇ ನೋಡೋದಾದರೆ, ಈಗ ಒಂದು ವೇಸ್ಟ್ ವಾಟರ್ ಬಾಟ್ಲನ್ನೇ ತೊಗೊಳ್ಳಿ, ಅಥವಾ ಕಪ್ ಐಸ್ ಕ್ರೀಮ್ ತೊಗೊಳ್ಳಿ. ಪ್ಲಾಸ್ಟಿಕಲ್ಲಿ ಕಪ್ ಐಸ್ ತಿಂತೀವಲ್ವ, ಅದನ್ನು ಬ್ಯಾನ್ ಮಾಡಿ ಸ್ವಲ್ಪ ಇದರೊಳಗೆ ಸರ್ಟನ್ ಅಮೌಂಟ್ ಆಫ್ ಬ್ಯಾನ್ ಆಗಿದೆ. ಯಾಕೆ ಅಂದರೆ ಈಗ ಪ್ಲಾಸ್ಟಿಕ್ನ ತಿನ್ಬಿಟ್ಟು ಬಿಸಾಕ್ತೀವಿ, ಆಮೇಲೆ ಏನಾಗುತ್ತೆ, ಅದೇ ಪ್ರಾಣಿಗಳು ಬಂದು ಅದನ್ನು ತಿನ್ನುತ್ತೆ, ಮತ್ತು ಪ್ರಾಣಿಗಳಿಗೂ ಹಿಂಸೆ ಆಗುತ್ತೆ. ಓಕೆನಾ. ಪ್ಲಾಸ್ಟಿಕ್ ಅವ್ರಿಗೆ ಗೊತ್ತಿರಲ್ಲ, ಅದನ್ನು ತಿನ್ಬಿಡುತ್ತೆ ಹಸುಗಳು, ಅದಕ್ಕೂ ಹಿಂಸೆ ಆಗುತ್ತೆ. ಸೊ ಇದಕ್ಕೋಸ್ಕರನೇ ಕೋನ್ ಐಸ್ ಯಾಕೆ ಒಂದು ಕಾನ್ಸೆಪ್ಟ್ ಬಂತು ಅಂದರೆ ಇದಕ್ಕೋಸ್ಕರನೇ. ಅದು ಈ ಒಂದು ಕಾನ್ಸೆಪ್ಟಲ್ಲಿ ಬಂದು ಅದು ಒಂದು ಅಬ್ರಾಡ್ ಕಂಟ್ರಿಲೇ ಬಂದಿದ್ದು. ಅಲ್ಲಿ ಕಪ್ ಐಸ್ಗಳು ಪ್ಲಾಸ್ಟಿಕ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಕೋನ್ ಐಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಈ ಥರನೇ ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲ್, ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅವರೇ ಅದಕ್ಕೆ ಪೇ ಮಾಡಬೇಕು. ಓಕೆನಾ. ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ನಾನು ಹೇಳಿದ್ನಲ್ವಾ, ಈಗ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಮೊಬೈಲ್ನ ಸೇಲ್ ಮಾಡ್ತಿದ್ದಾರೆ ಯಾರು, ಸಂಗೀತ ಮೊಬೈಲ್ಸವರು. ಅದೇ ಥರನೇ ಅವರು ಮೊಬೈಲ್ನ ಎಲ್ಲೂ ಎಸಿಬಿಟ್ಟು ನಮಗೆ ಕೊಡಿ ಅಂದ್ಬಿಟ್ಟು ಆ ಮೊಬೈಲ್ನ ಮ್ಯಾನುಫ್ಯಾಕ್ಚರಿಂಗ್ ಕಳ್ಸೋಕ್ಕೆ ಅದನ್ನು ಕಲೆಕ್ಟ್ ಮಾಡ್ಕೊತಾರೆ. ಈ ಥರ ಒಂದು ಕೀ ರೆಸ್ಪಾನ್ಸಿಬಿಲಿಟಿ ಅಥವಾ ಪಾಲಿಸೀಸು ಯಾವ್ದ್ರೊಳಗೆ ತಂದಿದ್ದಾರೆ, ನ್ಯೂ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸಲ್ಲಿ ತಂದಿದ್ದಾರೆ. ಸೆಂಟ್ರಲ್ ನೋಟಿಫೈಸ್ ಕುಕ್ಕಿಂಗ್ ಕೋಲ್ ಆ್ಯಸ್ ಕ್ರಿಟಿಕಲ್ ಸ್ಟ್ರಾಟಜಿಕ್ ಮಿನರಲ್. ಕುಕ್ಕಿಂಗ್ ಕೋಲ್ ಅಂದರೆ ಯಾವುದು, ಬಿಟಮಿನಸ್ ಅಂತ ಕರಿತೀವಿ ನಾವು, ಬಿಟಮಿನಸ್ ಅಂತ ಕರಿತೀವಿ. ಈಗ ಕೋಲಲ್ಲಿ ನಾನಾ ಥರದ ಕೋಲ್ ಬರುತ್ತೆ. ಮೊದಲನೇದು ಯಾವುದು, ಆಂಥ್ರಸೈಟ್, ಬಿಟುಮಿನಸ್, ಲಿಗ್ನೈಟ್, ಪೀಟ್ ಅಂತ ಕರಿತೀವಿ. ಓಕೆನಾ. ಈ ಆಂಥ್ರಸೈಟ್ ಏನು ಹೈ ಕಾರ್ಬನ್ ಕಂಟೆಂಟ್ ಇರುತ್ತೆ, ಮತ್ತು ಬಿಟುಮಿನಸ್ನ ಮೆಟಲಾಜಿಕಲ್ ಕೋಲ್ ಅಂತಲೂ ಕರಿತೀವಿ, ಮತ್ತು ಅಥವಾ ಕುಕ್ಕಿಂಗ್ ಕೋಲ್ ಅಂತಲೂ ಕರಿತೀವಿ. ಈಗ ಏನು ಗೌರ್ಮೆಂಟ್ ಏನು ಹೇಳಿದ್ದಾರೆ, ಅದೊಂದು ಕ್ರಿಟಿಕಲ್ ಮತ್ತು ಸ್ಟ್ರಾಟಜಿಕ್ ಮಿನರಲ್. ಅಕಾರ್ಡಿಂಗ್ ಟು ದ ಗೌರ್ಮೆಂಟ್ ವಿಚ್ ಕೋಲ್ ಇಸ್ ಅ ಕ್ರಿಟಿಕಲ್ ಆ್ಯಂಡ್ ಸ್ಟ್ರಾಟಜಿಕ್ ಮಿನರಲ್ ಅಂತ ಕ್ವಶನ್ಸ್ ಕೇಳ್ಬೋದು. ಅಥವಾ ಅಂಡರ್ ದ ಮೈನ್ಸ್ ಆ್ಯಂಡ್ ಮಿನರಲ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ ಆಫ್ 1957 ಆಸ್ ಆಫ್ 2026 ವಿಚ್ ಟೈಪ್ ಆಫ್ ಕೋಲ್ ಹ್ಯಾಸ್ ಬೀನ್ ರೆಕಗ್ನೈಸ್ಡ್ ಆ್ಯಸ್ ಕುಕ್ಕಿಂಗ್ ಕೋಲ್ ಅಂತಲೂ ನಾವು ಕರಿಬೋದು. ಸೊ ಈ ಥರ ಒಂದು ಕ್ವಶನ್ಸ್ಗಳನ್ನ ನಾವು ಎಕ್ಸಾಮಲ್ಲಿ ಕಂಡುಬರ್ತೀವಿ. ಓಕೆನಾ. ಸೊ ಅದಕ್ಕೋಸ್ಕರ ನಾವು ಕೋಲ್ ಅಂದರೆ ಏನು ಇದ್ರ ಬಗ್ಗೆ ತಿಳ್ಕೊಂಡಿರಬೇಕು. ಈಗ ಲಿಗ್ನೈಟ್ ಅಂತ ಬಂದರೆ ಜಾಸ್ತಿ ಎಕ್ಸ್ಪೋರ್ಟ್ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಲಿಗ್ನೈಟ್ನ ಎಕ್ಸ್ಪೋರ್ಟ್ ಮಾಡೋ ಒಂದು ಸ್ಟೇಟ್ ಯಾವುದು, ತಮಿಳ್ನಾಡು. ಓಕೆನಾ. ಸೊ ಈಗ ಒಂದು ಕುಕ್ಕಿಂಗ್ ಕೋಲ್ ಏನು, ಒಂದು ಕ್ರಿಟಿಕಲ್ ಸ್ಟ್ರಾಟಜಿಕ್ ಮಿನರಲ್ ಆಗಿ ಕಂಡು ಬಂದಿದೆ. ಸಂಪೂರ್ಣತಾ ಅಭಿಯಾನ್. ಈ ಸಂಪೂರ್ಣತಾ ಅಭಿಯಾನ 2.0 1.0 ಮುಂಚೆನೇ ಆಗಿತ್ತು. 2.0 ಯಾರು ರಿಲೀಸ್ ಮಾಡ್ತಾರೆ, ಇದು ನೀತಿ ಆಯೋಗದಿಂದ ಆಯೋಜಿಸ್ತಾರೆ. ಏನಂತಂದರೆ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂತ ಇರ್ತಾರೆ. ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಅಂದರೆ ಈಗ ಸ್ವಲ್ಪ ಡಿಸ್ಟಿಕ್ಕಿಗೆ ಹೋಗಿ ಗೋರ್ಮೆಂಟು ಇಂತಿಂಥ ವ್ಯವಸ್ಥೆ ಇಂತಿಂಥ ಸ್ಕೀಮ್ಸ್ ತಂದಿದೆ, ನಿಮಗೆ ಅದೆಲ್ಲ ಉಪಯೋಗ ಆಗುತ್ತೆ, ನಿಮ್ಗೆ ಇನ್ನೂ ಅವೇರ್ ಇರಲಿಲ್ಲ ಅಂದರೆ ಇದನ್ನು ಬಳಸ್ಕೊಳ್ಳಿ, ನಾವು ಗೋರ್ಮೆಂಟ್ ಇಷ್ಟೊಂದು ಫೆಸಿಲಿಟೀಸ್ ಕೊಡ್ತೈತೆ ಅಂತ ಒಂದು ಮಾಹಿತಿನ ಅವ್ರಿಗೆ ತಿಳಿಸೋದು. ಓಕೆನಾ. ಸೊ ಇದೇ ಥರನೇ ಏನು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಮಾಡುತ್ತೆ ಅಂತಂದರೆ, ಈಗ ಸಂಪೂರ್ಣತಾ ಅಭಿಯಾನ, ಈ ಒಂದು ಅಭಿಯಾನದಲ್ಲಿ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮ್ ಹೋಗಿ ಅಲ್ಲಿ ನಮ್ಮ ಗೋರ್ಮೆಂಟ್ ಕೊಡ್ತಿರೋ ಹೆಲ್ತ್ ಫೆಸಿಲಿಟೀಸು, ಸ್ಕೂಲಿಗೆ ಎಜುಕೇಷನ್ ಫೆಸಿಲಿಟೀಸ್ ಆಗಲಿ ಅಥವಾ ಫಾರ್ಮರ್ಸ್ಗೆ ಏನೇನು ಯೋಜನೆಗಳು ತಂದಿದೆ ಅದನ್ನೆಲ್ಲ ತಿಳಿಸ್ಕೊಡುತ್ತೆ. ಅದನ್ನು ನಾವೇಂತೀವಿ ಸಂಪೂರ್ಣತಾ ಅಭಿಯಾನ ಅಂತ ಕರಿತೀವಿ. ಅದು ಬಿಟ್ಟರೆ ಎಷ್ಟು ತಿಂಗಳು ಮಾಡಿದ್ದು, ಇದು 3 ತಿಂಗಳು ಮಾಡಿದ್ದು, ಇನ್ನೇನು ಇಂಪಾರ್ಟೆಂಟ್ ಇಲ್ಲ ನೋಡಿ. ಜನವರಿ ಟು ಏಪ್ರಿಲ್ 3 ತಿಂಗಳು ಮಾಡಿದ್ದು. ಈಗ ನಮ್ಮ ಸ್ಪೇಸ್ ಇದು ನೋಡೋದಾದರೆ, ಸ್ಪೇಸ್ ವಿಷಯಕ್ಕೆ ಬಂದರೆ ಇಂಡಿಯಾದ ಸ್ಪೇಸ್ ಎಕಾನಮಿ ಎಷ್ಟು, ನಾವು ಎಷ್ಟು ಬೂಮ್ ಆಗಿದ್ದೀವಿ ಸ್ಪೇಸ್ ಎಕಾನಮಿಲಿ ಅಂತ ನೋಡಿದ್ರೆ ಒಂದು ರಿಪೋರ್ಟ್ ಬಿಟ್ಟಿದೆ, ಯಾವುದು PIB. ಈಗ ನಮ್ಮ ಕರೆಂಟ್ ಸೈಜ್ ಎಷ್ಟು, $8.4 ಬಿಲಿಯನ್ನು. ಓಕೆನಾ. ಮುಂಚೆ ಎಷ್ಟಿತ್ತು, ಈಗ ನಾವು ಯಾವಾಗ ಜಾಸ್ತಿ ಆಯಿತು ಅಂತಂದರೆ ನಮ್ಮ ಸ್ಪೇಸ್ ಸೆಕ್ಟರ್ನ ಪ್ರೈವೇಟ್ ಪಾರ್ಟ್ನರ್ಶಿಪ್ಗೆ ಓಪನ್ ಮಾಡಿದಾಗ 2019ರಲ್ಲಿ ಪ್ರೈವೇಟ್ ಪ್ಲೇಯರ್ಸು ಬಂದು ಇಸ್ರೋದಲ್ಲಿ ಅಥವಾ ಇನೋವೇಷನ್ಸ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ನಮ್ಮ ಇಂಡಿಯಾ ಇಸ್ರೋದಲ್ಲಿ ಪ್ರೈವೇಟ್ ಪ್ಲೇಯರ್ಸು ಅವ್ರ ಓನ್ ರಾಕೆಟ್ನ ಸೃಷ್ಟಿಸ್ಕೊಂಡು ನಮ್ಮ ಇಸ್ರೋದ ಸಪೋರ್ಟ್ ತೊಗೊಂಡು ಲಾಂಚ್ ಮಾಡ್ಬೋದು ಅಂತ ಯಾವೊಂದು ಇಸ್ವಿಲಿ ಇದು ಮಾಡಿದ್ರು, 2019 ಆದಮೇಲೆ. ಓಕೆನಾ. ಸೊ ಈಗ ಪ್ರೈವೇಟ್ ಪ್ರಮೋಷನ್ಸ್ ಆಗಲಿ, ಇಸ್ರೋಯಿಂದ ಪ್ರಮೋಷನ್ಸ್ಗಳು ಮಾಡೋದಾಗಲಿ, ಕೊಲಾಬ್ರೇಷನ್ಸ್ ಮಾಡೋದಾಗಲಿ, ಯಾವೊಂದು ಬಾಡಿ ಹ್ಯಾಂಡಲ್ ಮಾಡುತ್ತೆ ಅಂದರೆ ಇನ್ಸ್ಪೇಸ್ ಅಂತ ಕರಿತೀವಿ. ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಆ್ಯಂಡ್ ಅಥರೈಸೇಷನ್ ಸೆಂಟರ್ ಅಂತ ಕರಿತೀವಿ. ಓಕೆನಾ. ಆ ಒಂದು ಬಾಡಿ ಅದೊಂದು ಇಂಡಿಪೆಂಡೆಂಟ್ ಬಾಡಿ ಮತ್ತು ಅಟಾನಮಸ್ ಬಾಡಿ. ಸ್ಪೇಸ್ ರಿಲೇಟೆಡ್ ಎಲ್ಲದಕ್ಕೂ ಅದು ಒಂದು ರೆಗ್ಯುಲೇಟರಿ ಬಾಡಿಯಾಗಿ ಕಂಡು ಬಂದಿದೆ.
ಓಕೆನಾ. ಆ ಇನ್ಸ್ಪೇಸ್ ಬಗ್ಗೆ ನಮಗೆ ಗೊತ್ತಿರಬೇಕು. ಸೊ ನಾವೀಗ ನೋಡೋದಾದರೆ 4 to 5 ಟೈಮ್ಸ್ ಗ್ರೋತು ನಾವು ಕಂಡಿದ್ದೀವಿ, ಇಲ್ಲಿ ಫ್ಯೂಚರಲ್ಲಿ ಕಂಡು ಬಂದಿದ್ದೀವಿ. ನಾವು ಈಗ ನೆಕ್ಸ್ಟು ಎಷ್ಟು ಟಾರ್ಗೆಟ್ ಮಾಡ್ತಿದ್ದೀವಿ, 45 ಬಿಲಿಯನ್. ಇದೆಲ್ಲ ಏನು ಇಂಪಾರ್ಟೆಂಟ್ ಆಗಲ್ಲ, ಬಟ್ ಇದು ನೆನ್ಪಿಟ್ಕೋಬೇಕು, ಇನ್ಸ್ಪೇಸ್ ಬಗ್ಗೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ನೋಡೋದಾದರೆ ಅಷ್ಟೇ, ರಾಕೆಟ್ಗಳು ನೋಡಿದ್ರೆ SSLV ಐತೆ, PSLV, GSLV, LVM Mark 3. ಇದು ಇವಾಗ ಪವರ್ಫುಲ್ ರಾಕೆಟ್, ಯಾವುದು LVM Mark 3 ಅಂತ ಕರಿತೀವಿ. ಕಮ್ಯುನಿಕೇಷನ್ ಸ್ಯಾಟಲೈಟು ಇನ್ಸ್ಯಾಟು, ಜಿಸ್ಯಾಟು. ಸ್ಯಾಟ್ ಅಂತ ಬಂದರೆ ಏನೋ ಅದು ಕಮ್ಯುನಿಕೇಷನ್ ಸ್ಯಾಟಲೈಟ್. IRS ಸೀರೀಸ್ ಬಂದರೆ ಈಗ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಕರಿತೀವಿ. ಏನು ಮಾಡ್ತಾರೆ, ಅದು ಅರ್ಥನ ಅಬ್ಸರ್ವ್ ಮಾಡ್ತಾ ಇರುತ್ತೆ, ಓಕೆನಾ. ಅರ್ಥನ ಏನು ಮಾಡ್ತಿರುತ್ತೆ, ಅಬ್ಸರ್ವ್ ಮಾಡ್ತಾ ಇರುತ್ತೆ. ಈಗ ಸೈಂಟಿಫಿಕ್ ಎಕ್ಸ್ಪ್ಲೋರೇಷನ್ ಅಥವಾ ನಾವೇನಾದ್ರು ಎಕ್ಸ್ಪ್ಲೋರ್ ಮಾಡಬೇಕು, ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತಂದರೆ ನಾವು ಯಾವ್ದು ಮಿಷನ್ ನೋಡ್ತೀವಿ, ಚಂದ್ರಯಾನ್ ಆಗಿರ್ಬೋದು, ಆದಿತ್ಯ L1 ಮಿಷನ್ ಆಗಿರ್ಬೋದು, ಗಗನ್ಯಾನ್ ಮಿಷನ್ಸ್ನ ನಾವು ನೋಡ್ತೀವಿ. ಸೊ ಈಗ ಅಪ್ಲಿಕೇಶನ್ಸ್ ಆಫ್ ಸ್ಪೇಸ್ ಟೆಕ್ನಾಲಜಿಯಲ್ಲಿ ನಮ್ಮ 3 ಫ್ಯೂಚರಲ್ಲಿ ಏನೇನು ಮಿಷನ್ ನೋಡ್ತೀವಿ ಅಂತಂದರೆ, ಚಂದ್ರಯಾನ್ 4 ಜಪಾನ್ ಜೊತೆಗೆ, ಆಮೇಲೆ ನೆಕ್ಸ್ಟು ಭಾರತೀಯ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ ಎಲ್ಲ ಕ್ಲಾಸನ್ನು ಹೇಳಿದ್ದೀನಿ 2035ಕ್ಕೆ ನಾವು ಸ್ಥಾಪನೆ ಮಾಡ್ತಿದ್ದೀವಿ. ಶುಕ್ರಯಾನು, ಗಗನ್ಯಾನ್ ಅಪ್ಕಮಿಂಗ್ ಮಿಷನ್, ಗಗನ್ಯಾನ್ 2022ರಲ್ಲಿ ಹ್ಯೂಮನ್ಸ್ ಹೋಗ್ತಿದ್ದಾರೆ ಸ್ಪೇಸ್ಗೆ. ಯೂನಿಯನ್ ಬಜೆಟ್ 2026 ಏನತ್ರ ಮೇಲೆ ಫೋಕಸ್ ಮಾಡ್ತಾರೆ, ಹೈ ಲೆವೆಲ್ ಕಮಿಟಿ ಆನ್ ಬ್ಯಾಂಕಿಂಗ್ ಮೇಲೆ ಫೋಕಸ್ ಮಾಡ್ತಾರೆ. ಫಿನಾನ್ಷಿಯಲ್ ರಿಫಾರ್ಮ್ ಸೆಕ್ಟರ್ ನೋಡಿದ್ದೀವಿ, NBFCs ಮೇಲೆ ಆಗಬಹುದು, ರೂರಲ್ ಎಲೆಕ್ಟ್ರಿಫಿಕೇಷನ್ ಕೋಆಪರೇಷನ್ ಮೇಲೆ ಆಗಿದೆ, ಮತ್ತು ಮುನ್ಸಿಪಲ್ ಬಾಂಡ್ಸ್ ಕೇಳ್ಬೋದು ಎಕ್ಸಾಮಲ್ಲಿ. ಮುನ್ಸಿಪಲ್ ಬಾಂಡ್ಸ್ ಅಂದರೆ ಏನು ಅಂತ. ಮುನ್ಸಿಪಲ್ ಬಾಂಡ್ಸ್ ಅಂದರೆ ಏನಿಲ್ಲ, ಈ ಬಾಂಡ್ಸ್ಗಳು ನಮ್ಮ ಮೂಲ ಸೌಕರ್ಯಗಳು ಅಂದರೆ ಇನ್ಫ್ರಾಸ್ಟ್ರಕ್ಚರ್ನೇ ಬಿಲ್ಡ್ ಮಾಡೋಕ್ಕೆ ಅಂತ ಕೊಡೋವಂಥ ಬಾಂಡ್ಸ್ಗಳು. ಆ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡೋಕ್ಕೆ ಲೋನ್ಸ್ ಕೊಡ್ತೀವಲ್ಲ, ಅದನ್ನು ನಾವು ಮುನ್ಸಿಪಲ್ ಬಾಂಡ್ಸ್ ಅಂತ ಕರಿತೀವಿ. ಅದು ಬಿಟ್ಟರೆ ಇಲ್ಲಿ ಇನ್ನೇನು ಇಲ್ಲ. ಜಸ್ಟ್ ಇವ್ರು PIBಲಿ ಯಾವಾಗಲೂ ಏನು ಮಾತಾಡ್ತಿರ್ತಾರೆ, ಅಲಯನ್ಸ್ ವಿತ್ ವಿಕಸಿತ್ ಭಾರತ್ 2047 ವಿಕಸಿತ್ ಭಾರತ್ಗೆ, ಅದಕ್ಕೋಸ್ಕರ ನಾವು ಇದೆಲ್ಲ ಮಾಡ್ತಾ ಇರೋದು ಅಂತಲೇ ಇವ್ರು ಏನೇ ಮಾಡ್ತಿರೋದು ಅದಕ್ಕೇ. ಇಂಡಿಯಾ ಇಂಪ್ಯಾಕ್ಟ್ ಸಮಿಟ್ ನಾನು ನೆನ್ನೆ ನಿಮ್ಗೆ ಹೇಳಿದ್ದೀನಿ, ಎಲ್ಲಿ ನಡೀತು ಇಂಡಿಯಾದಲ್ಲಿ, ಇಂಡಿಯಾ ಹಾಸ್ಟ್ ಮಾಡಿದ್ದು ಎಲ್ಲಿ ನಡೀತು, ನ್ಯೂ ಡೆಲ್ಲಿಲಿ ನಡೀತು. ಇಲ್ಲಾಂದ್ರೆ ಒಂದು 100 ಜನ ಮೇಲೆ ಅಕ್ರಾಸಿಂದ ಕಂಟ್ರಿಯಾಗೆಲ್ಲ ಪಾರ್ಟಿಸಿಪೇಟ್ ಮಾಡಿದರು. ಈ ಒಂದು ಸಮಿಟಲ್ಲಿ 7 ಚಕ್ರಾಸ್ನ ಕೋರ್ ಥೀಮ್ ಆಗಿ ಇಟ್ಕೊಂಡಿದ್ದಾರೆ. ಏನು, AI ಫಾರ್ ಅಗ್ರಿಕಲ್ಚರ್, ಹೆಲ್ತ್ ಕೇರ್, ಎಜುಕೇಷನ್, ಕ್ಲೈಮೇಟು, ಇಂಡಸ್ಟ್ರಿ, ಗವರ್ನೆನ್ಸ್, ಗ್ಲೋಬಲ್ ಕೋಆಪರೇಷನ್. ಈ 7 ಚಕ್ರ ಅಂತಲ್ಲ, ಎಲ್ಲ ಒಂದು ಸೆಕ್ಟರ್ಗಳ್ನು ಇನ್ಕ್ಲೂಡ್ ಮಾಡಿಬಿಟ್ಟಿದ್ದಾರೆ. ಏನು, AI ಮತ್ತು AI ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲಿ ಎಥಿಕಲ್ AI ಬಗ್ಗೆ ಮಾತಾಡ್ತಾರೆ. ಯಾವುದೇ ಥರ ಕೆಟ್ಟ ಉದ್ದೇಶಕ್ಕೆ ನಾವು AI ಯೂಸ್ ಮಾಡಬಾರ್ದು. ಮತ್ತು AI ಯೂಸ್ ಮಾಡಬೇಕಾದ್ರೆ ಸೇಫ್ಟಿ ಇರಬೇಕು, ರೆಗ್ಯುಲೇಷನ್ಸ್ ಇರಬೇಕು, ಅದಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ನಮ್ಮ ಪಬ್ಲಿಕ್ ಡೇಟಾನ ಅದು ಸ್ಟೋರ್ ಮಾಡ್ಕೋಬೇಕು, ಎಲ್ಲರಿಗೂ ಕೊಡೋ ಹಾಗೆ ಆಗಲ್ಲ, ಓಕೆನಾ. ಪ್ರೈವಸಿಯಾಗಿ ಇಟ್ಕೋಬೇಕು. ಇದ್ರ ಮೇಲೆ ಇದು AI ಗವರ್ನೆನ್ಸ್ ಮೇಲೆ ಫೋಕಸ್ ಮಾಡುತ್ತೆ. INS ಅಂಜ್ದೀಪ್ ನೋಡಿ, ಇದಾಗಲೇ ಕ್ವಶನ್ಸ್ ಕೇಳಿದ್ದಾರೆ. ಇಂಡಿಯನ್ ನೇವಿ ಇಂಡಿಜಿನಿಯಸ್ ASW ಅಂದ್ರೇನು, ಆ್ಯಂಟಿ ಸಬ್ಮರೈನ್ ವಾರ್ಫೇರ್ ಶಿಪ್ ಸ್ಟ್ರೆಂಥನಿಂಗ್ ಕೋಸ್ಟಲ್ ಡಿಫೆನ್ಸ್ ಅಂತ ಕರಿತೀವಿ. ಈ ಒಂದು ಅಂಜ್ದೀಪ್ ಶಿಪ್ನ ಏನಂತ ಕರಿತೀವಿ ನಾವು, ಡಾಲ್ಫಿನ್ ಹಂಟರ್ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು, ಡಾಲ್ಫಿನ್ ಹಂಟರ್ ಅಂತ ಕರಿತೀವಿ. ಈ ಶಿಪ್ ಎಲ್ಲಿ ಕಮಿಷನ್ ಆಗಿರೋದು, ಚೆನ್ನೈಯಲ್ಲಿ ಕಮಿಷನ್ ಆಗಿರೋದು. ಯಾವ ಶಿಪ್ಪು, ಅಂಜ್ದೀಪ್ ಶಿಪ್. ಇದು ಯಾರನ್ನ ಬಿಲ್ಟ್ ಮಾಡಿದ್ದು, ಗಾರ್ಡನ್ ರಿಚ್ ಶಿಪ್ ಬಿಲ್ಡಿಂಗ್ ಆ್ಯಂಡ್ ಇಂಜಿನಿಯರಿಂಗ್. ಇದು ಎಷ್ಟನೇ ಅಂತಂದರೆ, ಈಗ 8 ಶಿಪ್ಸ್ ಇರುತ್ತೆ. ಯಾವುದು, ಅರ್ನಾಲಾ ಕ್ಲಾಸ್, INS ಅರ್ನಾಲಾ ಮೊದಲನೇದು, ಅರ್ನಾಲಾ, ಅಂಜ್ದೀಪು, ಆಂಡ್ರೋಟ್, ಇದೇ ಥರನೇ 8 ಶಿಪ್ಪು ಬರುತ್ತೆ. ಇವೆಲ್ಲ ಶಿಪ್ ಏನಾಗಿರುತ್ತೆ, ಆ್ಯಂಟಿ ಸಬ್ಮರೈನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಶಿಫ್ಟು ಆಗಿರುತ್ತೆ. ಅಂಜ್ದೀಪ್ ಅಂತ ಯಾಕೆ ಹೆಸರಿಟ್ಟವ್ರೆ ಅಂತಂದರೆ, ನಮ್ಮ ಕಾರವಾರಲ್ಲಿರೋ ಅಂಜ್ದೀಪ್ ಐಸ್ಲ್ಯಾಂಡ್ ಮೇಲೆ ಈ ಒಂದು ಮುಖಾಂತರ ಆ ಒಂದು ಐಸ್ಲ್ಯಾಂಡ್ ನೇಮ್ನ ಇದಕ್ಕೆ ಇಟ್ಟಿದ್ದಾರೆ. PM ರಾಹತ್ ಸ್ಕೀಮ್ ಯಾವುದಕ್ಕೆ ರಿಲೇಟೆಡ್ ಅಂದರೆ, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡ್ತಾರೆ. ಯಾರಿಗೆ, ರೋಡ್ ಆಕ್ಸಿಡೆಂಟ್ ಆದವ್ರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡ್ತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಬಟ್ ನೀವೇನೋ ಓದಬೇಕಂತಂದರೆ PDF ನ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಓದಿ. ಸೊ ಯಾವ್ದ್ರಿಂದ ಯಾವ ಕ್ವಶನ್ಸ್ ಕೊಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ನಮ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರಬೇಕು. ಜನ್ವಿಶ್ವಾಸ್ ಅಮೆಂಡ್ಮೆಂಟ್ ಬಿಲ್ 2026. ಈ ಕ್ವಶನ್ನ ಕೇಳಿಲ್ಲ ಅಂದರೆ ಕೇಳ್ಕೊಳ್ಳಿ, ಯಾವ್ದಾದ್ರು ಎಕ್ಸಾಮಲ್ಲಿ ಕೇಳ್ತಾರೆ. ಜನ್ವಿಶ್ವಾಸ್ ಅಮೆಂಡ್ಮೆಂಟ್ ಬಿಲ್ ಏನತ್ರ ಬಗ್ಗೆ ಮಾತಾಡುತ್ತೆ ಅಂದರೆ, ಈಸ್ ಆಫ್ ಡೂಯಿಂಗ್ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಮತ್ತು ಈಸ್ ಆಫ್ ಲಿವಿಂಗ್ ಬಗ್ಗೆ. ಈ ಒಂದು ಆ್ಯಕ್ಟು ಏನನ್ನ ರೀಪ್ಲೇಸ್ ಮಾಡುತ್ತೆ ಅಂದರೆ, ಏನೇ ತಪ್ಪು ಮಾಡಿದ್ರು ಜೈಲು ಕಳಿಸೋ ಬದಲು ಫೈನ್ ಹಾಕ್ಬಿಟ್ಟು ಅವ್ರನ್ನ ಬಿಡುಗಡೆ ಮಾಡೋದು, ಅದ್ರ ಬಗ್ಗೆ ಮಾಡ್ತಾರೆ. ಯಾಕಂದರೆ ಜೈಲಲ್ಲೇ ಪಾಪ್ಯುಲೇಷನ್ ಜಾಸ್ತಿ ಆಗ್ಬಿಟ್ಟೈತೆ, ಓಕೆನಾ. ಪೆನಾಲ್ಟಿಗಳು, ಈಗ ಒಂದೇನಾದರೂ ಒಂದು ಫೈನ್ ಆಗಿರ್ಬೋದು, ಕೋರ್ಟಲ್ಲಿ ಪೆನಾಲ್ಟಿಗಳಾಗಿರ್ಬೋದು, ಅದನ್ನು ಜಾಸ್ತಿ ಮಾಡ್ತಾರೆ, ರಿಯಾಷನಲೈಸ್ ಮಾಡ್ತಾರೆ. ಆಮೇಲೆ ಗ್ರೇಡೆಡ್ ಎನ್ಫೋರ್ಸ್ಮೆಂಟ್ ಸಿಸ್ಟಮ್ ಅಂತ ಕರಿತೀವಿ, ಓಕೆನಾ.
ಅದಾದಮೇಲೆ ಇಷ್ಟೇ, ಇದು ಯಂತ್ರ ಬಗ್ಗೆ ಮಾತಾಡುತ್ತೆ. ಏನು ಇಂಪಾರ್ಟೆಂಟ್ ಅಂತ ಅದು ಅಷ್ಟು ತಿಳ್ಕೊಳ್ಳಿ ಸಾಕು. ಅದು ಬಿಟ್ಟರೆ ಇನ್ನೇಂತ್ರದ್ದು ಬೇಕಾಗಿಲ್ಲ, ಇಷ್ಟೊಂದೆಲ್ಲ ಏನು ಬೇಕಾಗಿಲ್ಲ ನಮಗೆ ಡೇಟಾ. ಜನ್ ವಿಶ್ವಾಸ್ ಅಮೆಂಡ್ಮೆಂಟ್ ಬಿಲ್ ಯಂತ್ರ ಬಗ್ಗೆ ಮಾತಾಡುತ್ತೆ. ಓಕೆನಾ, ಅದ್ರ ಬಗ್ಗೆ ಇದು ಇಟ್ ಈಸ್ ಒನ್ ಆಫ್ ದ ಲೀಗಲ್ ರಿಫಾರ್ಮ್ ಇನಿಷಿಯೇಟಿವ್ ಫಾರ್ ಸಿಟಿಸನ್ಸ್ ಆ್ಯಂಡ್ ಬಿಸ್ನೆಸ್ಸಸ್. ಇದನ್ನು ನೆನ್ಪಿಟ್ಕೊಳ್ಳಿ. ಯಾರ್ಯಾರಿಗೆ? ಸಿಟಿಸನ್ಸ್ಗೆ ಮತ್ತು ಬಿಸ್ನೆಸ್ಗೆ ಒಂದು ಲೀಗಲ್ ರಿಫಾರ್ಮ್ಸ್. ಮತ್ತು ಓಲ್ಡ್ ಸಿಸ್ಟಮ್ಗೂ ನ್ಯೂ ಸಿಸ್ಟಮ್ಗೂ ಏನು ಡಿಫ್ರೆನ್ಸ್ ಅಂತಂದರೆ, ಇಲ್ಲಿ ಮಾನಿಟರಿ ಫೀಸ್ ಇತ್ತು, ಮಾನಿಟರಿ ಫೈನ್ಸು ಈ ವರ್ಷ ಬಂದಿರೋದು. ಓಕೆನಾ, ಮುಂಚೆ ಏನಿತ್ತು ಬರೀ ಇಂಪ್ರೀಸ್ಮೆಂಟ್, ಜೈಲ್ಗೂ ಹಾಕು ಆಯಿತಾ. ಹೈ ಲಿಟಿಗೇಷನ್ಸ್ ಇತ್ತು, ಇಲ್ಲಿ ಲಿಟಿಗೇಷನ್ಸ್ನ ಕಡಿಮೆ ಮಾಡಿರುತ್ತೆ. ಅದು ಬಿಟ್ಟರೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಯಾವ್ಯಾವ ಒಂದು ಸೆಕ್ಟರ್ಸ್ ಇದು ಕವರ್ ಆಗುತ್ತೆ ಅಂತಂದರೆ, ಇಂಟೆಲೆಕ್ಚುವಲ್ ಪ್ರಾಪರ್ಟೀಸ್ ಆಗಿರ್ಬೋದು, ರಿಯಲ್ ಎಸ್ಟೇಟು, ಮೈನಿಂಗು, ಟ್ರಾನ್ಸ್ಪೋರ್ಟು, ಫುಡ್ ಸೆಕ್ಯೂರಿಟಿ ಮತ್ತು ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್. ಭಾರತ್ ಎಲೆಕ್ಟ್ರಿಸಿಟಿ ಸಮಿಟ್ 2026 ಇದು ಎಲ್ಲಿ ನಡೆಯುತ್ತೆ? ನಮ್ಮ ಡೆಲ್ಲಿಯಲ್ಲಿ ನಡೆಯುತ್ತೆ. ಎಲ್ಲಿ? ಡೆಲ್ಲಿಯಲ್ಲಿ ನಡೆಯುತ್ತೆ. ಈ ಒಂದು ಇದರೊಳಗೆ ಏನು ಹೇಳಿದ್ದಾರೆ ಅಂತಂದರೆ, ನಮ್ಮ ಭಾರತ ಒಂದು ಗ್ಲೋಬಲಲ್ಲಿ ಲಾರ್ಜೆಸ್ಟು ಗ್ಲೋಬಲ್ ಎಲೆಕ್ಟ್ರಿಸಿಟಿ ಕಾನ್ಫರೆನ್ಸ್, ಇದೊಂದು ಲಾರ್ಜೆಸ್ಟ್ ಗ್ಲೋಬಲ್ ಎಲೆಕ್ಟ್ರಿಸಿಟಿ ಕಾನ್ಫರೆನ್ಸ್. ನಮ್ಮ ಭಾರತ ಗ್ಲೋಬಲಲ್ಲೂ ಅಷ್ಟೇ ಫಾಸ್ಟೆಸ್ಟ್ ಗ್ರೋಯಿಂಗ್ ಪವರ್ ಸೆಕ್ಟರ್ ಅಂತ ಹೆಸರುವಾಸಿಯಾಗಿದೆ. ಯಾಕಂದರೆ ನಾವು ಏನು ಮಾಡಿದ್ದೀವಿ ಅಂದರೆ 500+ ನೋಡಿ, ಇಲ್ಲಿ 500+ ಗಿಗಾವ್ಯಾಟ್ ಕೆಪಾಸಿಟಿನ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಓಕೆನಾ, 500+. ಅದರೊಳಗೆ ನಾವು ಮೆಜಾರಿಟಿ ಇನ್ ಸೋಲಾರ್ ಎನರ್ಜಿನ ಎಷ್ಟು ಮಾಡಿದ್ದೀವಿ? ಈಗ ಎನರ್ಜಿ ಟ್ರಾನ್ಸಿಷನ್ ನೋಡಿದ್ರೆ ರಿನ್ಯೂವಬಲ್ ಎನರ್ಜಿನ ಎಷ್ಟು ಕೆಪಾಸಿಟಿನ ನಾವು ಇನ್ಸ್ಟಾಲ್ ಮಾಡಿದ್ದೀವಿ ಆಗಲಿ ಅಂತಂದರೆ 900 ಗಿಗಾವ್ಯಾಟು ನಾನ್ ಫಾಸಿಲ್ ಅಂದರೆ ನಾನ್ ರಿನ್ಯೂವಬಲ್ ಎನರ್ಜಿ ಪ್ಲ್ಯಾಂಟ್ಗಳನ್ನ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಮತ್ತು ಸೋಲಾರ್ ಎನರ್ಜಿ, ಸೋಲಾರ್ ಆಗಿರ್ಬೋದು, ವಿಂಡ್ ಎನರ್ಜಿ ಆಗಿರ್ಬೋದು, ಜಿಯೋ ಥರ್ಮಲ್ ಆಗಿರ್ಬೋದು, ಟೈಡಲ್ ಎನರ್ಜಿ ಆಗಿರ್ಬೋದು, ಆ ಒಂದು ಎನರ್ಜಿಯಿಂದ ನಾವು ಎಲೆಕ್ಟ್ರಿಸಿಟಿನೂ ಜನರಲ್ ಮಾಡ್ತಿದ್ದೀವಿ. ಬಟ್ ಮೆಜಾರಿಟಿ ಆಫ್ ದ ಎಲೆಕ್ಟ್ರಿಸಿಟಿ ಎಲ್ಲಿಂದ ಬರ್ತೈತೆ? ಇದು ಕ್ವಶನ್ ಆಗಿತ್ತು. ಎಲ್ಲಿಂದ ಬರ್ತೈತೆ? ಥರ್ಮಲ್ ಪವರ್ ಪ್ಲ್ಯಾಂಟ್ಸಿಂದ ನಮಗೆ ಎಲೆಕ್ಟ್ರಿಸಿಟಿ ಜಾಸ್ತಿ ಜನ್ರೇಟ್ ಆಗ್ತೈತೆ. ಓಕೆನಾ, ನೋಡಿ ಇಲ್ಲಿ ನಾವು ಅಚೀವ್ಮೆಂಟ್ ಮಾಡಿದ್ದೀವಿ. 520+ ಗಿಗಾವ್ಯಾಟ್ ಟ್ರಾನ್ಸ್ಮಿಷನ್ ನೆಟ್ವರ್ಕ್ನ ಇನ್ಸ್ಟಾಲ್ ಮಾಡಿದ್ದೀವಿ. ಏನು? ನಮ್ಮ ಇಂಡಿಯಾ, ಭಾರತ ಫಾಸ್ಟೆಸ್ಟ್ ಗ್ರೋಯಿಂಗ್ ಪವರ್ ಸೆಕ್ಟರ್ ಇನ್ ದ ಗ್ಲೋಬಲ್. HPV ವ್ಯಾಕ್ಸಿನೇಷನ್ ಕ್ಯಾಂಪೇನ್. HPV ಅಂದ್ರೇನು? ಹ್ಯೂಮನ್ ಪೆಪಿಲೋಮಾ ವೈರಸ್ ಅಂತ ಕರಿತೀವಿ. ಇದು ಯಾರಲ್ಲಿ ಫೌಂಡ್ ಬರುತ್ತೆ? ಫೀಮೇಲ್ಸಲ್ಲಿ ಫೌಂಡ್ ಆಗುತ್ತೆ. ಈ ಒಂದು ವ್ಯಾಕ್ಸಿನ್ ಡೆಡಿಕೇಟೆಡ್ ಟು ಫೀಮೇಲ್ಸ್ಗೋಸ್ಕರ ಟು ಪ್ರಿವೆಂಟ್ ಸರ್ವಿಕಲ್ ಕ್ಯಾನ್ಸರ್ ಇನ್ ವುಮೆನ್. ಸರ್ವಿಕಲ್ ಕ್ಯಾನ್ಸರ್ ನಮ್ಮ ಸುಧಾಮೂರ್ತಿ ಅವರು ರಾಜ್ಯಸಭಾದಲ್ಲಿ ಮಾತಾಡಿದಂಥ ಒಂದು ಇದು ತಗೊಬಂದಿದ್ರು. ಓಕೆನಾ, ವುಮೆನ್ ಸೇಫ್ಟಿ, ವುಮೆನ್ ಹೆಲ್ತ್ ಕಂಡೀಷನ್ಗೆ ಈಗ ಸರ್ವಿಕಲ್ ಕ್ಯಾನ್ಸರ್ಸ್ ಜಾಸ್ತಿ ಇನ್ಕ್ರೀಸ್ ಆಗ್ತೈತೆ. ಅದನ್ನು ರೆಡ್ಯೂಸ್ ಮಾಡೋಕ್ಕೆ, ಅದನ್ನು ಪ್ರಿವೆಂಟ್ ಮಾಡಬೇಕು, ಅದಕ್ಕೆ ಮೆಡಿಸಿನ್ಸ್ ನಮ್ಮ ಭಾರತ ತಯಾರಿಸಬೇಕು ಅಂತ ನಮ್ಮ ಸುಧಾಮೂರ್ತಿ ಅವರು ಇದ್ರ ಬಗ್ಗೆ ಮಾತಾಡ್ತಾರೆ ಇಲ್ಲಿ ಪಾರ್ಲಿಮೆಂಟಲ್ಲಿ. ಸೊ ಇದು ಫ್ರೀ ವ್ಯಾಕ್ಸಿನೇಷನ್ ಇರುತ್ತೆ. ಪ್ರೈವೇಟ್ ಕಂಪ್ನಿಗಳಿಗೆ ಹೋದರೆ ನಿಮಗೆ 1800 ಇಂದ 2000 ಹಾಸ್ಪಿಟಲ್ ಅಲ್ಲಿ ಚಾರ್ಜ್ ಮಾಡ್ತಾರೆ. ಸೊ ನಮ್ಮ ಭಾರತ ಫ್ರೀ ಕೊಡ್ತಿದೆ. ಯಾವೊಂದು ಚಿಲ್ಡ್ರನ್ಸ್ನ ಟಾರ್ಗೆಟ್ ಮಾಡ್ತಿದೆ? ಗರ್ಲ್ಸ್ ಏಜ್ ಅಪ್ ಟು 14 years. HPV ವೈರಸ್ ಬಗ್ಗೆ ಗೊತ್ತಿರಬೇಕು. ಮತ್ತು ಈ ವೈರಸ್ ಹೆಸರೇನು? ಗಾರ್ಡಾಸಿಲ್ ಅಂತ ಗೊತ್ತಿರಬೇಕು. NDC ನ್ಯಾಷನಲ್ ಡಿಟರ್ಮೆಂಟ್ ಕಾಂಟ್ರಿಬ್ಯೂಷನ್, ನಾನು ನಿಮ್ಗೆ ಹೇಳೋದ್ನಲ್ಲ ಏನೇನು ನಾವು ಡಿಟರ್ಮೈನ್ ಮಾಡ್ಕೊಂಡಿರ್ತೀವಿ ಒಂದೊಂದು ಕಂಟ್ರಿ ಅಂತ. ಸೊ 2031 ಇಂದ 2035 ಗಂಟೆ ನಾವು ಏನು ಮಾಡ್ಕೊತೀವಿ? 47% ಎಮಿಷನ್ ರಿಡಕ್ಷನ್ ಮಾಡ್ಬೇಕು ಅಂದ್ಕೊಳ್ತೀವಿ. ಮತ್ತು 60% ಎನರ್ಜಿ ನಾವು ಎಲ್ಲಿಂದ ತರಿಸ್ಬೇಕು ಅಂದ್ಕೊಂಡಿದ್ದೀವಿ? ನಾನ್ ಫಾಸಿಲ್ ಅಂದರೆ ನಾನ್ ರಿನ್ಯೂವಬಲ್ ಎನರ್ಜಿ. ಆ ಒಂದು ಎನರ್ಜಿಯಿಂದಲೇ ನಾವು 60% ಎನರ್ಜಿನ ಎಕ್ಸ್ಟ್ರಾಕ್ಷನ್ ಮಾಡಬೇಕು. ಮತ್ತು ಕಾರ್ಬನ್ ಸೆಕ್ಯೂಸೇಷನ್ ಅಂತ ಕರಿತೀವಲ್ಲ, ಅದನ್ನು ಎಷ್ಟು ಟನ್ಸ್ಗೆ ನಾವು ಮಾಡ್ತಿದ್ದೀವಿ ಅಂದರೆ 3.5 to 4 ಟನ್ಸ್ಗೆ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಈ ಒಂದು ಟಾರ್ಗೆಟ್ 5 ವರ್ಷಕ್ಕೊಂದ್ಸರಿ ರಿವೈಷನ್ ಆಗುತ್ತೆ. ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ. ಈ ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ತುಂಬ ಇಂಪಾರ್ಟೆಂಟು. ಇದರೊಳಗೆ ನೋಡಿ, ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಎಷ್ಟು? 59.3%. ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಕ್ವಶನ್ಸ್ ಕೇಳ್ತಾರೆ. 59.3% ಎಷ್ಟು? 59.3% ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್. ನೆಕ್ಸ್ಟು ವರ್ಕರ್ ಪಾಪ್ಯುಲೇಷನ್ ರೇಷಿಯೋ ಎಷ್ಟು? 57.4%. ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟು? 3.1. ಇದನ್ನೇ ಕೇಳೋದು. ಅಕಾರ್ಡಿಂಗ್ ಟು ದ ಲೇಬರ್ ಫೋರ್ಸ್ ಸರ್ವೆ ಆಫ್ 2025 ನಮ್ಮ ಭಾರತದ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟು? 3.1%. ಅದರೊಳಗೆ ಯೂತ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಎಷ್ಟು? 9.9%. ಇದಿಷ್ಟು ಬಗ್ಗೆ ನಿಮಗೆ ಕೇಳ್ತಾರೆ. ಈ ಒಂದು ಡೇಟಾನ ಯಾರು ಕೊಡೋದು? ಮಿನಿಸ್ಟ್ರಿ ಆಫ್ ಸ್ಪೈ ಅಂತ ಕರಿತೀವಿ, ಅಂದರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಆಫ್ 2025. ಸೊ ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಓದಿ. ಓಕೆನಾ, ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದೀನಿ ನೋಡಿ. ಇಲ್ಲಿ ಏನು ಕೊಟ್ಟಿದೆ? ಫೀಮೇಲ್ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ಈಸ್ ಸಿಗ್ನಿಫಿಕೆಂಟ್ಲಿ ಲೋವರ್ ದ್ಯಾನ್ ಮೇಲ್.
ಸೊ ಯಾಕೆ ಅಂದರೆ ಮೇಜರ್ ಇಶ್ಯೂಸ್ ಏನು ಚೈಲ್ಡ್ ವರ್ಕ್ ಇರ್ಬೋದು, ಚೈಲ್ಡ್ನ ಕೇರ್ ಮಾಡಿ ಮಕ್ಕಳನ್ನ ನೋಡ್ಕೊಳ್ಳೋದಾಗಿರ್ಬೋದು ಅಥವಾ ಹೌಸ್ ಹೋಲ್ಡ್ ವರ್ಕ್ ಮಾಡಿರ್ಬೋದು, ಅದ್ರ ಮೇಲೆ ಫೋಕಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಫೀಮೇಲ್ ಪಾರ್ಟಿಸಿಪೇಷನ್ ಕಡಿಮೆ ಆಗಿದೆ. ಇನ್ನು ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದರೆ, ಎನರ್ಜಿ ಸ್ಟ್ಯಾಟಿಸ್ಟಿಕ್ಸ್ ಇನ್ ಇಂಡಿಯಾ, ನಮ್ಮ ಎನರ್ಜಿ ಏನ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದೀವಿ. ನಮಗೆ ಮೋರ್ ದೆನ್ 60% ಎನರ್ಜಿ ನಾವು ಏನ್ರ ಮೇಲೆ ಅಂದರೆ ನಿಯರ್ಲಿ 60% ರಿನ್ಯೂವಬಲ್ ಎನರ್ಜಿಯಿಂದನೇ ಬರ್ತಿದೆ. ಓಕೆನಾ, ರಿನ್ಯೂವಬಲ್ ಎನರ್ಜಿಯಿಂದನೇ ಬರ್ತಿದೆ. ಬಟ್ ವಿಂಡ್ಸ್ ಎಷ್ಟು, ಫಾರ್ ಎಕ್ಸಾಂಪಲ್ ವಿಂಡ್ ಎನರ್ಜಿ ಎಷ್ಟರಿಂದ ಬರ್ತಿದೆ, ಸೋಲಾರ್ ಎನರ್ಜಿ. ಈಗ 48% ನಾವು ಎನರ್ಜಿ ಎಲ್ಲಿಂದ ಬರ್ತಿದೆ, ಸೋಲಾರ್ ಎನರ್ಜಿಯಿಂದನೇ ಬರ್ತಿದೆ. ಆಮೇಲೆ ವಿಂಡ್ ಎನರ್ಜಿಯಿಂದ ಎಷ್ಟು ಬರ್ತಿದೆ, ಟೈಡಲ್ ಎನರ್ಜಿಯಿಂದ ಎಷ್ಟು ಬರ್ತಿದೆ, ಇದೆಲ್ಲದ್ರ ಬಗ್ಗೆನೂ ನನಗೆ ಮಾಹಿತಿ ಇರಬೇಕು. ಸೊ ನಾನೊಂದು ಸಿಂಪಲ್ಲಾಗಿ ಹಾಕಿದ್ದೀನಿ, ಈ ಒಂದು ಡೇಟಾನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಇದು ಸುಮ್ಮನೆ ಹೋಗಿ ನೀವು ನೋಡಿ, ಓಕೆನಾ, ಎಷ್ಟೆಷ್ಟು ಏನಂತ ಕೀ ಕಾನ್ಸೆಪ್ಟ್ಸ್ಗಳ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳಿ. ಆಗ್ರಿ ಶಾಲೋ ವಾಟರ್ ಕ್ರಾಫ್ಟ್, ನಾನು ಹೇಳಿದೆ ಅಲ್ವಾ 8 ವಾಟರ್ ಕ್ರಾಫ್ಟ್ ಬರುತ್ತೆ ಅಂತ. ಅದರೊಳಗೆ ನಾವು ಯಾವುದು ಅರ್ನಾಲ್ ನೋಡಿದ್ದೀವಿ, ಆಂಡ್ರೋಟ್ ನೋಡಿದ್ದೀವಿ, ಅಂಜ್ದೀಪ್ ಅಂತಲೂ ನೋಡಿದ್ದೀವಿ. ಇದು ಆಗ್ರೆ ಅಂತ, ಇದು ಅದರೊಳಗೆ ಒಂದು. ಇದು ನೋಡಿ ಆ್ಯಂಟಿ ಶಾಲೋ ವಾಟರ್ ಕ್ರಾಫ್ಟ್, ಆ್ಯಂಟಿ ಸಬ್ಮರೈನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಇಂಡಿಯನ್ ನೇವಿಗೆ ಡೆಲಿವರ್ ಆಗಿದೆ. ಯಾರು GRSನೇ ನೋಡಿ. 8 ಪಾರ್ಟ್ಸ್ ಆಫ್ ದ ASW ಪ್ರಾಜೆಕ್ಟ್ ಶಿಪ್, ಅಂದರೆ ಅರ್ನಾಲಾ ಕ್ಲಾಸ್. ಇವೆಲ್ಲ ಯಾವ ಕ್ಲಾಸ್, ಇದು ಅರ್ನಾಲಾ ಕ್ಲಾಸ್ ಅಂತ ಕರಿತೀವಿ. ಓಕೆನಾ, ನೇಮ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ ಇದು. ಈಗ IONS ಮ್ಯಾರಿಟೈಮ್ ಎಕ್ಸಸೈಸ್ IMEX ಅಂತ ಕರಿತೀವಿ. IMEX TTX 2026 ಏನದ್ರ ಬಗ್ಗೆ ಮಾತಾಡುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನಾವು ಇಂಡಿಯನ್ ಓಷನಲ್ಲಿ ನ್ಯಾವಲ್ ಸೈಪೋಸಿಯಮ್ ಅಂತ ಕರಿತೀವಿ. IONS ಅಂದ್ರೇನು, ಇಂಡಿಯನ್ ಓಷನ್ ನೇವಲ್ ಸೈಪೋಸಿಯಮ್ ಅಂತ ಕರಿತೀವಿ. ಈ ಏನದ್ರ ಬಗ್ಗೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ, ಈಗ ಇಂಡಿಯನ್ ಓಷನ್ ಅಂತ ಇರೋ ರೀಜನ್ಸ್ಗಳು, ನಮ್ಮ ಇಂಡಿಯಾ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಥೈಲ್ಯಾಂಡ್, ಮಾಲ್ಡೀವ್ಸ್, ಈ ಒಂದು ಕಂಟ್ರಿಗಳು ಒಟ್ಕೂಡ್ಸ್ಕೊಂಡು ಅಲ್ಲಿ ಆ ಒಂದು ಇಂಡಿಯನ್ ಓಷನಲ್ಲಿ ಮೆರಿಟೈಮ್ ಸೇಫ್ಟಿ ಇರಬೇಕು, ಯಾವುದೇ ಥರ ಡಿಸಾಸ್ಟರ್ ಆದಂಗೆ ನೋಡ್ಕೋಬೇಕು, ಅಥವಾ ಅರ್ಲಿ ವಾರ್ನಿಂಗ್ ಸಿಸ್ಟಮ್ ನಾವು ಅವೇರ್ ಇರಬೇಕು, ಯಾವುದೇ ಥರ ಆ್ಯಂಟಿ ಪೈರಸಿ ಗ್ರೂಪ್ಸ್ಗಳು ನಮ್ಮ ಅಲ್ಲಿ ಎಂಟರ್ ಆಗಬಾರ್ದು, ಎನಿ ಟೈಮ್ ಸರ್ವೇಲೆನ್ಸ್ ಇರಬೇಕು, ಮತ್ತು ಕೆಪಾಸಿಟಿನ ಬಿಲ್ಡ್ ಮಾಡ್ಕೋಬೇಕು. ಇದ್ರ ಮೇಲೆ ಅವರು ಏನು ಮಾತಾಡ್ತಾರೆ. ಓಕೆನಾ, ಇದನ್ನು ಇಸ್ ಅ ಟೇಬಲ್ ಟಾಪ್ ಎಕ್ಸಸೈಸ್ ಅಂಡರ್ ದ IONS ಟು ಸ್ಟ್ರೆಂಥನ್ ಮ್ಯಾರಿಟೈಮ್ ಕೋಆಪರೇಷನ್. IMETTX ಯಾವುದಕ್ಕೆ ರಿಲೇಟೆಡ್ ಅಂತಂದರೆ ಇಂಡಿಯನ್ ಓಷನ್ ಮ್ಯಾರಿಟೈಮ್ ಕೋಆಪರೇಷನ್ಗೆ ರಿಲೇಟೆಡ್ ಅಂತ ನಮಗೆ ಗೊತ್ತಿರಬೇಕು. ಇಂಡಿಯನ್ ನೋಡಿ ಕೀ ಕಾನ್ಸೆಪ್ಟ್ IONS ಅಂತ ಏನು, ಇಂಡಿಯನ್ ಓಷನ್ ನ್ಯಾವಲ್ ಸೈಪೋಸಿಸಮ್ ಇಸ್ ಅ ವಾಲಂಟರಿ ಇನಿಷಿಯೇಟಿವ್ ಆಫ್ ನೇವೀಸ್ ಆಫ್ ಇಂಡಿಯನ್ ಓಷನ್ ರೀಜನ್ ಕಂಟ್ರೀಸ್ ಟು ಪ್ರಮೋಟ್ ಮ್ಯಾರಿಟೈಮ್ ಕೋಆಪರೇಷನ್, ಸೆಕ್ಯೂರಿಟಿ ಆ್ಯಂಡ್ ಸ್ಟೆಬಿಲಿಟಿ. ಸೊ ಎಲ್ಲ PDF ಹಾಕಿರ್ತೀನಿ, ನೀವು ಹೋಗಿ ಒಂದ್ಸಲಿ ಓದಿ, ಬಟ್ ಬೇಸಿಕ್ಕಾಗಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರಿ. ಇನ್ನು ಆನ್ಲೈನ್ ಗೇಮಿಂಗ್ ಬಂದಿರೋದು ನೋಡಿದ್ರೆ, ಈಗ ಆನ್ಲೈನ್ ಗೇಮಿಂಗ್ ಆ್ಯಕ್ಟ್ ಆಫ್ 2025 ಅಂತ ತಂದರು. ಈ ಒಂದು 2025 ಏನು ಆ್ಯಕ್ಟ್ ಹೇಳುತ್ತೆ ಅಂತಂದರೆ, ಆನ್ಲೈನ್ ಗೇಮಿಂಗಲ್ಲಿ 3 ಥರ ಗೇಮ್ ಇರುತ್ತೆ. ಒಂದು ಸ್ಪೋರ್ಟ್ಸು, ನಾರ್ಮಲಾಗಿ ಸ್ಪೋರ್ಟ್ಸ್ ಆಡೋದು. ಅದಾದಮೇಲೆ ಆನ್ಲೈನ್ ಸೋಷಲ್ ಗೇಮ್ಸು, ಫಾರ್ ಎಕ್ಸಾಂಪಲು ಪಝಲ್ಸ್ ಆಗಿರ್ಬೋದು, ಇಂಟರಾಕ್ಷನ್ಸ್ ಆಗಿರ್ಬೋದು, ಈ ಥರ ಒಂದು ಗೇಮ್ಸ್ಗಳನ್ನ ತರ್ತೀವಿ. ಓಕೆನಾ, ಅದನ್ನು ಆನ್ಲೈನ್ ಸೋಷಲ್ ಗೇಮ್ಸ್ ಅಂತ ಕರಿತೀವಿ. ಅದೇ ಥರನೇ ಈಗ ಆನ್ಲೈನ್ ಮನಿ ಗೇಮ್ಸ್, ಈ ಮನಿ ಗೇಮ್ಸ್ನ ನಾವು ಬ್ಯಾನ್ ಮಾಡಿರೋದು. ಬಟ್ ಇವೆರಡು ರನ್ನಿಂಗಲ್ಲಿ ಇದೆ, ಇದೊಂದು ಗೇಮ್ ಮಾತ್ರ ನಾವು ಬ್ಯಾನ್ ಮಾಡಿರೋದು. ಈ ಆನ್ಲೈನ್ ಮನಿ ಗೇಮ್ಸ್ ಬ್ಯಾನ್ ಯಾಕೆ ಮಾಡಿದ್ದೀವಿ ಅಂತಂದರೆ, ಈ ನಮ್ಮ ಯೂತ್ ಏನಿದ್ರು ಜಾಸ್ತಿ ಅಮೌಂಟ್ನ ಇನ್ವೆಸ್ಟ್ ಮಾಡಿ ಕಳ್ಕೊತಿದ್ರು, ಅದಕ್ಕೋಸ್ಕರ ನಾವು ಅದನ್ನು ಬ್ಯಾನ್ ಮಾಡಿದ್ದೀವಿ. ಮತ್ತು ಯಾರ್ಯಾರು ಇದನ್ನು ಪ್ರಮೋಟ್ ಮಾಡ್ತಿದ್ರು ಗೊತ್ತಿಲ್ವಾ, ನಾವು ಇವಾಗ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ಬೇಕಾದ್ರೆ 1x bet ಆಗಿರ್ಬೋದು, ಬೇರೆ ಒಂದು ಆ್ಯಪ್ನ ಪ್ರಮೋಟ್ ಮಾಡ್ತಿದ್ರಲ್ವಾ, ದುಡ್ಡು ಗಳಿಸಿ ಅದು ಮಾಡಿ ಇದು ಮಾಡಿ ಅಂತ, ಅವ್ರನ್ನ ಅದೆಲ್ಲ ಮಾಡಬಾರ್ದು ಅಂತ ಹೇಳಿದ್ದಾರೆ. 2 years ಜೈಲು ಮತ್ತು 50 ಲಕ್ಷ ಫೈನ್ ಇರುತ್ತೆ. ಮತ್ತು ಯಾರು ಈ ಆನ್ಲೈನ್ ಗೇಮ್ಸ್ನ ರನ್ ಮಾಡ್ತಾರೆ ಅವ್ರಿಗೆ 3 years ಇಂಪ್ರಿಸನ್ಮೆಂಟ್ ಪ್ಲಸ್ 1 crore rupees ಫೈನ್ ಇರುತ್ತೆ. ಓಕೆನಾ, ಅದ್ರ ಬಗ್ಗೆನಿದು ಆನ್ಲೈನ್ ಗೇಮಿಂಗ್ ಆ್ಯಕ್ಟ್ ಬಗ್ಗೆ ಮಾತಾಡುತ್ತೆ. ಅದು ಬಿಟ್ಟರೆ ಇನ್ನೇನು ಮಾತಾಡಲ್ಲ. ಇಂಡಿಯಾ ಅಚೀವ್ಮೆಂಟ್ಸ್, ನಾವು ಇಂಡಿಯಾ ಏನು ಅಚೀವ್ ಮಾಡಿದ್ದೀವಿ, 100 GW ಸೋಲಾರ್ PV ಮಾಡ್ಯೂಲ್, ಅಂದರೆ ಫೋಟೋವೋಲ್ಟಿಕ್ ಮಾಡ್ಯೂಲ್. ಈಗ ಸೋಲಾರ್ನ ಡೈರೆಕ್ಟಾಗಿ ಹೀಟ್ ಎನರ್ಜಿ ಕನ್ವರ್ಟ್ ಮಾಡಬೇಕಲ್ವಾ, ಲೈಟ್ ಎನರ್ಜಿಗೆ, ಸೋಲಾರ್ ಎನರ್ಜಿ ಇಂಟು ಎಲೆಕ್ಟ್ರಿಸಿಟಿ ಎನರ್ಜಿಗೆ. ಅದಕ್ಕೆ ನಾವು PV ಮಾಡಲ್ ಅಂದರೆ ಫೋಟೋವೋಲ್ಟಿಕ್ ಮಾಡಲ್ನ ನಾವು ಬಳಸ್ತೀವಿ. ಓಕೆನಾ, ನಾವು ಇವಾಗ ಏನು ಮೈಲ್ಸ್ಟೋನ್ ಅಚೀವ್ ಮಾಡಿದ್ದೀವಿ, 100 GW ಮೈಲ್ಸ್ಟೋನ್ನ ಅಚೀವ್ ಮಾಡಿದ್ದೀವಿ. ಮತ್ತು ನೆಕ್ಸ್ಟು ನಮ್ಮ ಟಾರ್ಗೆಟ್ ಏನಾಗಿರುತ್ತೆ, 500 GW ಕೆಪಾಸಿಟಿನ ಇನ್ಸ್ಟಾಲ್ ಮಾಡಬೇಕು. ಯಾವ ಒಂದು ವರ್ಷದಲ್ಲಿ, 2031 ವರ್ಷದಲ್ಲಿ 500 GW ಇನ್ಸ್ಟಾಲ್ ಮಾಡಬೇಕು. ಮತ್ತು ಇದು ಯಾವೊಂದರ ಅಡಿಯಲ್ಲಿ ಬರುತ್ತೆ, ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವಬಲ್ ಎನರ್ಜಿ, ಆ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಇದು ಬರುತ್ತೆ. ಇಂಡಿಯಾ UK ಫ್ರೀ ಟ್ರೇಡ್ ಅಗ್ರಿಮೆಂಟ್ ನಾವು ನೋಡಿದ್ದೀವಿ. ಅದು ಬಿಟ್ಟರೆ ಸೊ ಇಲ್ಲಿಗೆ ನಾವು ನಮ್ಮ ಸೆಷನ್ನ ಎಂಡ್ ಮಾಡೋಣ. ಸೊ ನಾವು ಕಂಪ್ಲೀಟ್ PIBನ ನೋಡೋಣ.
ನೋಡಿದ್ದೀವಿ. ಸೊ ಎಲ್ಲ ಯಾವುದೇ ಕ್ವಶನ್ ಬಂದರೂ ಆನ್ಸರ್ ಮಾಡೋ ಥರ ಇರಬೇಕು. ಮೆಜಾರಿಟಿ ಒಂದು ಶಿಫ್ಟಲ್ಲಿ ಕೇಳಿಲ್ಲ ಅಂದರೆ ಯಾರೂ ಬೇಜಾರಾಗಬೇಡಿ, ನಾವು ಓದೋದ್ರೊಳಗೆ ಯಾವುದೂ ಮೋಸ ಇರಲ್ಲ. ಯಾಕಂದರೆ PIBಲಿ UPSC ಇಂದ ಕ್ವಶನ್ಸ್ ಬರುತ್ತೆ, SSC ಇಂದನೂ ನಮಗೆ ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ. ಈ PIB ನಮಗೆ ತುಂಬ ಯೂಸ್ಫುಲ್ಲು. ಯಾರೂ ನಾವು ಓದಿದ್ದಕ್ಕೆ ಏನೂ ಮೋಸ ಆಗೋಯ್ತು, ನಮಗೆ ಏನು ಕ್ವಶನ್ಸ್ ಬರಲಿಲ್ಲ ಅಂತ ಯೋಚನೆ ಮಾಡಬೇಡಿ. ಯಾಕಂದರೆ PIB ಅಷ್ಟು ಅಥೆಂಟಿಕ್ ಸೋರ್ಸು. ಓಕೆನಾ. ಸೊ ಥ್ಯಾಂಕ್ ಯು ಎವ್ರಿವನ್. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಶೇರ್ ಮಾಡಿ. ಇನ್ನೂ ಯಾರ್ಯಾರು NTPCಗೆ ಓದ್ತಿದ್ದಾರೆ ಅವ್ರಿಗೆ ಮಾಡಿ. ಮತ್ತು ನಾವು NTPCಗೆ ಈ 7 ದಿನ ಆದಮೇಲೆ, ಸೋಮವಾರ ಆದಮೇಲೆ ಎಲ್ಲ ಕರೆಂಟ್ ಅಫೇರ್ಸ್ ಮುಗ್ದೋಗ್ಬಿಡುತ್ತಲ್ವಾ, ಡೈಲಿ ಡೋಸ್ NTPC ಡೈಲಿ ಡೋಸ್ ಅಂತ ನಾವು ಡೈಲಿ 20 ಕ್ವಶನ್ಸ್ನ ಅಂತ ತೊಗೊಬರೋಣ, ಪ್ರಾಕ್ಟೀಸ್ ಸೆಟ್ ಅಂತ. ಓಕೆನಾ. ಅದರೊಳಗೆ ಎಲ್ಲ ಥರದ ಕಂಪ್ಯೂಟರ್ ಆಗಿರ್ಬೋದು ಎಲ್ಲನೂ ನಾನು ಇನ್ಕ್ಲೂಡ್ ಮಾಡಿರ್ತೀನಿ. ಮತ್ತು ನಿಮಗೆ ಕಂಪ್ಯೂಟರ್ 1 ಶಾರ್ಟ್ ವೀಡಿಯೋ, ಕೆಲವೊಂದು ಸ್ಟೂಡೆಂಟ್ಸು ಕಂಪ್ಯೂಟರ್ 1 ಶಾರ್ಟ್ ವೀಡಿಯೋ ಬೇಕು ಸರ್ ಅಂತ ಕೇಳ್ತಿದ್ರು. ಕಂಪ್ಯೂಟರ್ 1 ಶಾರ್ಟ್ ವೀಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಇನ್ ಕೇಸ್ ಒಂದು 4-5 ಜನ ಆದರೂ ಕಮೆಂಟ್ ಮಾಡಿದ್ರೆ ನಾನು ಮಾಡಿಕೊಡ್ತೀನಿ. ಓಕೆನಾ. ಕನ್ನಡದ ಪ್ಲಸ್ ಇಂಗ್ಲೀಷಲ್ಲಿ ಎರಡೂ ಮಾಡ್ತೀನಿ. ಕನ್ನಡದಲ್ಲೂ ನೋಟ್ಸ್ ಇರುತ್ತೆ, ಇಂಗ್ಲೀಷಲ್ಲೂ ನೋಟ್ಸ್ ಇರುತ್ತೆ. ಈಗ ಹೇಗೆ ಮಾಡ್ತಿದ್ದೀನಿ ಅದೇ ಥರನೇ ಮಾಡ್ಕೊಡ್ತೀನಿ. ಸೊ ಡೈಲಿ ಡೋಸು ಮತ್ತು ಒಂದು ರೋಡ್ ಮ್ಯಾಪ್ ಬೇಕು NTPCಗೆ ಅಂತಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಿಮಗೆ PDFs ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಹಾರ್ಟ್ನ ಶೇರ್ ಮಾಡಿ. ಓಕೆನಾ. ಹಾರ್ಟ್ನ ಶೇರ್ ಮಾಡಿ. ಎಲ್ಲರೂ ಓದ್ತಾ ಇರಿ, ಮಿಸ್ ಮಾಡೋ ಕಡಿಮೆ ಡೇಸ್ ಇಲ್ಲ. ಸೊ ದಯವಿಟ್ಟು ನಿಮ್ಮ ಸ್ಟಡಿನ ಎಲ್ಲೂ ಬಿಡಬೇಡಿ, ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ. ಸೊ ಥ್ಯಾಂಕ್ ಯು ಎವ್ರಿವನ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಫೆನ್ಸ್ ಒಂದಿಗೆ ಸಿಗೋಣ.